ಐ ಗಾಟ್ ಟು ಇಂಟರ್ವ್ಯೂ ಅಪ್ಪು ಸರ್ ಒನ್ಸ್. ಅವರಿಗೆ ಹುಬ್ಳಿ ಧಾರವಾಡ ಸ್ವಲ್ಪ ನಾರ್ತ್ ಕರ್ನಾಟಕ ಅಂತಂದ್ರೆ ಅಫೆಕ್ಷನ್ ಭಾಳ. ಅಲ್ಲೇ ಕೊಳ್ಳೇಗಾಲದಲ್ಲಿ ಯಾವುದೋ ಒಂದು ಅಂಗಡಿಗೆ ಹೋದೆ, ಒಳಗಡೆ ಹೋಗ್ಬೇಕಾಗಿತ್ತು. ಇನ್ನು ಏನ್ ಹೇಳಿ ಅಂದ ಅವನು. ಅಣ್ಣ ನೋಡಿ ಸ್ವಲ್ಪ ಇದು ಗ್ಯಾಪಲ್ಲಿ ಒಂಚೂರು ತೆಗಿಬೇಕು ಅಂದ್ರೆ ಈಚೆ ಹೋಗಿ, ನಾವು ಕಾಯಿಲೆ ಮನ್ಸರಿಗೆಲ್ಲ ನಾವು ಶೇವ್ ಮಾಡಲ್ಲ. ಹೌದು, ನೀವು ಕಾರ್ಪೊರೇಟ್ ಬಿಟ್ಬಿಟ್ಟು ರೇಡಿಯೋಗೆ ಬಂದ್ರಿ, ನೋಟಿಸ್ ಪೀರಿಯಡ್ ಸರ್ವ್ ಮಾಡಿಬಿಟ್ರ ಅಥವಾ ಹಂಗೆ ಬಂದ್ಬಿಟ್ರ? ಹೊಸಬ್ರು ಏನ್ ಮಾಡ್ತಾರೆ ಗೊತ್ತಾ ಸರ್, 2 ದಿನ ಶೂಟಿಂಗ್ ಮಾಡೋದು, ನಿಲ್ಸ್ಬಿಡೋದು 3 ವರ್ಷ, ಆಮೇಲೆ ಮತ್ತೆ ಶೂಟಿಂಗ್ ಮಾಡೋದು. ಇದಾಗಲ್ಲ. ಯಾಕಂದ್ರೆ ಕಾನ್ಸ್ಟೆಂಟ್ ಟ್ಯಾಂಟ್ರಮ್ಸ್ ಬರ್ತಾ ಇರುತ್ತೆ ಹೊರಗಡೆಯಿಂದ. ಸಿನಿಮಾ ಆಗ್ಬಿಡುತ್ತೇನ್ರಿ ಇವ್ರ ಕೈಯಲ್ಲೆಲ್ಲ, ಏನು ಇಲ್ದೆ ಇಂಥವ್ರನ್ನೆಲ್ಲ ತುಂಬಾ ಜನರು ನೋಡಿದೀವಿ. ನಮ್ ಕಡೆ ಎಲ್ಲ ಅಂದ್ರೆ ಇಂಥವ್ರೆಲ್ಲ ಬಹಳ ಜನ ಬಂದು ಹೋಗಿರ್ತಾರ, ಇವರು ಒಂದೇನೋ ಮಾಡ್ತಾರ. ಒಬ್ಬ ದೇವ್ರ ಮುಂದೆ ಕೂತ್ಕೊಂಡು ಭಗವಂತ ಏನಾದ್ರು ಮಾಡು ಏನಾದ್ರು ಮಾಡು ಏನಾದ್ರು ಮಾಡು ಏನಾದ್ರು ಮಾಡು ಅಂತ ಇದ್ದಂತೆ. ತಲೆ ಕೆಟ್ಟೋಗ್ಬಿಟ್ಟು ಭಗವಂತ ಪ್ರತ್ಯಕ್ಷ ಆಗ್ಬಿಟ್ಟು ತಲೆ ಮೇಲೆ ರಪ್ಪ ಅಂತ ಬಿಟ್ಟಂತೆ. ನನ್ ಮಗನೇ ನೀನ್ ಮೊದ್ಲು ಎದ್ದಿಗೆ ಏನಾದ್ರು ಮಾಡು, ಆಮೇಲೆ ನಾನು ಮಾಡ್ತೀನಿ. ಮತ್ತೊಂದು ಹೇಳುವುದಲ್ಲಿ ಒಂದು ಯೂನಿಕ್ ಆಗಿರೋ ಸಿಚುವೇಶನ್ ಇದೆ. ಲೈಕ್ ಯಾವ ತರ ಕಾರ್ಪೊರೇಟ್ ಎಂಪ್ಲಾಯೀಸ್ಗೆ ಸಡನ್ ಆಗಿ ಏನೋ ಜಂಪ್ ಆಗ್ಬೇಕಾಗಿರುತ್ತೆ ಅಥವಾ ಏನೋ ಪ್ಯಾಷನ್ ಕಡೆಗೆ ಹೋಗ್ಬೇಕಾಗಿರುತ್ತೆ. 3 months 1 month ಅಂತ ಬಂದ್ಬಿಡುತ್ತೆ ನೋಟಿಸ್ ಪೀರಿಯಡ್. ಅದನ್ನ ಯಾವ ತರ ಸ್ಕಿಪ್ ಮಾಡ್ಬೋದು ಅನ್ನೋ ಒಂದು ಕಾಮಿಕಲ್ ಸಿಚುವೇಶನ್ ಇದೆ. ಸೊ ಜೂನ್ 20 ಮತ್ತೊಂದು ಹೇಳಿದ್ರೆ ಮರೆಯಕ್ಕೆ ಹೋಗ್ಬೇಡಿ. ರೇಡಿಯೋ ಸಿಟಿ 91.1 ಅಲ್ಲಿ ಸಾಯಂಕಾಲ ಟೈಮ್ ಅಲ್ಲಿ ನಾನು RJ ತ್ರಿಶೂಲ್. ಇವಾಗ ನಾನ್ ನಿಮಗೊಂದು ಮಾತು ಹೇಳ್ತೀನಿ, ಹೇಳ? ಎಸ್, ಓಕೆ. ಸೊ ನೋಡಿ, ಸಿನಿಮಾ ಬರ್ತಾ ಇದೆ, ಮಾತೊಂದ ಹೇಳುವೆ. ಸೊ ಈ ಮಾತಲ್ಲಿ ಇಲ್ಲಿ ಮಾತಾಡೋರು ಕೂಡ RJ ಆಗಿರ್ತಾರೆ. ಈಗ ನಾನು RJ, ಸೊ ಅವರು ನಮ್ಮ ರೇಡಿಯೋ ಸಿಟಿಲಿ RJ ಆಗಿರ್ತಾರೆ. ನಿಮ್ಗೆ ಸಿನಿಮಾ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ, ಯೂಟ್ಯೂಬ್ ಅಲ್ಲಿ ಇದೆ. ಸೊ ಇವತ್ತು ಆ ಸಿನಿಮಾದ ಬಗ್ಗೆ ಮಾತನಾಡೋಣ. ಅಂಡ್ ನಮ್ ಜೊತೆ ಇರೋದು ಯಾರು, ದ ಸಿನಿಮಾದ ನಾಯಕ RJ ಮಯೂರ್ ಅವರು ಅಂಡ್ ರಾಜ್ಯ ಇದ್ದಾರೆ. ಜೊತೆಗೆ ನಾನು ಇವ್ರದ್ದು ಚಿಕ್ಕ ವಯಸ್ಸಿಂದ ಫ್ಯಾನು. ಕಾಣಲ್ಲ, ತಮಾಷೆಗೆ ಹೇಳಿದೆ, ಬಟ್ ಇಲ್ಲ, ನಾನು ತುಂಬಾ ಲಾಂಗ್ ಟೈಮ್ ಇಂದ ಫ್ಯಾನ್. ನಿಮ್ಗೆ ಕರೆಕ್ಟ್ ಆಗಿದೆ ಅಲ್ಲ? ಸೊ ಗಿರೀಶ್ ಶಿವಣ್ಣ ಅವರು ನಮ್ ಜೊತೆ ಇದ್ದಾರೆ. ಇವರಿಗೆ ಒಂದೇ ಒಂದು ಇಂಟ್ರೊಡಕ್ಷನ್ ಕೊಡ್ಬೇಕು ಅಂತ ಹೇಳಿದ್ರೆ ನನ್ನ ಫೇವ್ರೆಟ್ ಸೀನ್ ಬಗ್ಗೆ ಹೇಳ್ತೀನಿ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಿನಿಮಾ ರೋಮಿಯೋ. ಇವತ್ತಿಗೂ ಸೀನ್ಗಳು ರೀಲ್ಸ್ ಅಲ್ಲೂ ಬರುತ್ತೆ, ಸಿನಿಮಾ ನೋಡ್ತಾ ಇದ್ರೆ ಅಥವಾ ಕಾಮಿಡಿ ಚಾನೆಲ್ ಹಾಕಿದ್ರೆ ಪ್ರತಿಯೊಂದ್ರಲ್ಲೂ ಕೂಡ ಆ ಒಂದು ಸೀನ್ ಬಂದೇ ಬರುತ್ತೆ. मैडम मैं पांडु बात कर रही हूँ, आप बात कर रही ना मोबाइल में, वो मेरा है। ये आपका है क्या ब्लैकबेरी? वो ब्लैकबेरी नहीं है, एप्पल एप्पल। ओ मेरा क्या एप्पल? कौन सा मोबाइल है? ಆಪಲ್. आपका ಆಪಲ್ है. ಸೊ ಗಿರೀಶ್ ಶಿವಣ್ಣ ಅವರು ನಮ್ ಜೊತೆ ಇದ್ದಾರೆ. ಸೊ ಇವತ್ತು ಮಾತೊಂದು ಹೇಳ್ಬೇಕು ಟೀಮ್ ಜೊತೆ ಈ ಒಂದು ಮಾತುಕತೆ ನಡೆಯುತ್ತೆ. ಸರ್, ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಸೋ Thank you, ಮಚ್. sir. Thank you so much. ಫಾರ್ ಇನ್ವೈಟಿಂಗ್. ಆಲ್ ಗುಡ್. ಚೆನ್ನಾಗಿದ್ದೀವಿ. ನೀವು? ನಾನು ಸೂಪರ್ ಆಗಿದ್ದೀನಿ. ಒಬ್ಬ RJ ಇದ್ಕೊಂಡು RJ ಆಗಿ ಆಕ್ಟ್ ಮಾಡಿರೋ ಸಿನಿಮಾದ ಬಗ್ಗೆ ಗೆಸ್ಟ್ ಆಗಿ ಕೂತ್ಕೊಂಡು ಮಾತಾಡೋದು ಹೇಗೆ ಅನಿಸ್ತಾ ಇದೆ? ಒಂಥರ ಡಿಫ್ರೆಂಟ್ ವೈಬ್ಸ್. ಅಲ್ಲಿ ಕೂತಾಗ ಇಲ್ಲಿ ಕೂತಾಗ ಡಿಫ್ರೆನ್ಸ್. ನಾನು ಆಕ್ಚುಲಿ ಆ ಚೇರ್ ಮೇಲೆ ಕೂತ್ಕೊಂಡಿದ್ದೀನಿ, ಯಾಕಂತಂದ್ರೆ ಮುಂಚೆ RJ ಆಗಿದ್ದೆ. ಸೊ ಅಲ್ಲಿ ಕೂತ್ಕೊಂಡು ರೂಢಿ, ಇಲ್ಲಿ ಕೂತಿರೋದು ಫಸ್ಟ್ ಟೈಮು. ಸೊ ಸಮ್ ಸಾರ್ಟ್ ಆಫ್ ನನ್ಗೆ ನಾಸ್ಟಾಲ್ಜಿಯಾ ಆಗ್ತಾ ಇದೆ. ಮುಂಚೆ ನಾನು ಅಲ್ಲಿ ಕೂತಾಗ ಇಲ್ಲಿ ಕೂತವ್ರಿಗೆ ಯಾವ ತರ ಆಗ್ಬೋದಿತ್ತು ಫೀಲ್ಸ್ ಅಂತ. ಬಟ್ ಆ ಸೈಡ್ ಕೂತ್ಕೊಂಡು ಸಿನಿಮಾದಲ್ಲಿ ಆಕ್ಟ್ ಮಾಡುವಾಗ ಕೆಲವೊಂದ್ ಬಾರಿ ಈ ಕಡೆ ನಿಂತ್ಕೊಂಡು ನೋಡಿದ್ದು ಇದೆ, ಬಿಕಾಸ್ ಡೈರೆಕ್ಟ್ ನಾನೇ ಮಾಡಿದ್ದಲ್ವಾ. ಸೊ ಯಾವ ತರ ಬರ್ಬೋದು ಹೆಂಗೆ ಅಂತ. ಬಟ್ ಮಾತಾಡ್ತಾ ಇರೋದು ಫೀಲ್ ಗುಡ್ ಮೂಮೆಂಟ್, ಒಂಥರ ಚೆನ್ನಾಗಿ ಅನಿಸ್ತಾ ಇದೆ. ಓಕೆ, ಸೊ ಸಿನಿಮಾ ಟ್ರೈಲರ್ ನೋಡಿದೆ, ಪ್ರಾಮಿಸಿಂಗ್ ಆಗಿದೆ ಅಂಡ್ ಫೀಲ್ ಗುಡ್ ಟ್ರೈಲರ್. ಅಂಡ್ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತದೆ. ಎಲ್ಲ ಕೂಡ ಇಟ್ಟಿದ್ದೀರಾ ಟ್ರೈಲರ್ ಅಲ್ಲಿ, ಫನ್ ಇಟ್ಟಿದ್ದೀರಾ, ಎಮೋಷನ್ ಟಚ್ ಇಟ್ಟಿದ್ದೀರಾ, ಪ್ರತಿಯೊಂದನ್ನು ಕೂಡ ಇಟ್ಟಿದ್ದೀರಾ. ಸೊ ಜೂನ್ 20ಕ್ಕೆ ಬರ್ತಾ ಇದ್ದೀರಾ. ಫಸ್ಟ್ ಸಿನಿಮಾದ ಬಗ್ಗೆ ಹೇಳ್ಬಿಡಿ. ಸಿನಿಮಾ ಮಾತೊಂದ ಹೇಳುವೆ, ಹುಬ್ಳಿ ಧಾರವಾಡ ಹುಡುಗನ ಕತೆ ಮೈಸೂರು ಹುಡುಗಿಯ ಜೊತೆ. ಹುಬ್ಳಿ ಧಾರವಾಡ ಸ್ಲ್ಯಾಂಗ್ ಒಳಗ ಹುಡುಗ ಮಾತಾಡ್ತಿರ್ತಾನ. ಸೊ ಹುಬ್ಳಿ ಧಾರವಾಡ ಒಳಗೆ RJ ಇರ್ತಾನ, ಪ್ಯಾಚಪ್ ಸ್ಟೋರೀಸ್ ವಿತ್ ಮಯೂರ್ ಅಂತ ಹೇಳಿ ಶೋ ನಡೆಸ್ತಿರ್ತಾನ. ಎಂಟೈರ್ ನಾರ್ತ್ ಕರ್ನಾಟಕಕ್ಕೆ ಆ ಶೋ ಇರ್ತೈತಿ. ಬಟ್ ಅವ ಲೈಫ್ ಒಳಗೆ ಸಿಂಗಲ್ ಆಗೇ ಇರ್ತಾನ. ಅವನದೊಂದೇನ್ ಥಿಯರಿ ಅಂತಂದ್ರೆ ಒನ್ ಲವ್ ಫಾರ್ ಲೈಫ್ ಕಾನ್ಸೆಪ್ಟ್ ಒಳಗೆ ಬಿಲೀವ್ ಮಾಡ್ತಿರ್ತಾನ. ಆ ಟೈಮ್ ಒಳಗ ಮೈಸೂರಿಂತ್ರ ಹುಡುಗಿ ಬರ್ತಾಳ ಹುಬ್ಳಿ ಧಾರವಾಡ. ಆಕಿಂದ ಹಿಸ್ಟ್ರಿನೂ ಇರ್ತೈತಲ್ಲ, ಅಂದ್ರೆ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಸ್ಪೆಂಡ್ ಮಾಡಿರ್ತಾಳ. ಸೊ ಅಲ್ಲೇ ಬಂದ್ಮೇಲೆ ಇಬ್ರು ನಡು ಕನೆಕ್ಷನ್ ಡೆವಲಪ್ ಆಗ್ತಾ ಇರೋ ಟೈಮ್ ಒಳಗೆ ಏನ್ ಟ್ವಿಸ್ಟ್ ಬರ್ತೈತಿ, ಟೈಮ್ ಯಾವ ಟೈಪ್ ಎಲ್ಲಾರ ಲೈಫ್ ಒಳಗೂ ಇಂಪಾರ್ಟೆಂಟ್ ಅನ್ನೋದು ಸ್ಟೋರಿ. ಇಟ್ ಈಸ್ ಅ ಯುನೀಕ್ ರಾಮ್ ಕಾಮ್ ಅಂತ ಹೇಳ್ಬೋದು. ಸೊ ಯೂತ್ಫುಲ್ ಫ್ಯಾಮಿಲಿ ಎಂಟರ್ಟೈನರ್. ನೋಡಿ, ಅವ್ರ ಸಿನಿಮಾ ಅರ್ಧ ಕತೆ ಹೇಳ್ಬಿಟ್ರು ಇವಾಗ್ಲೇ. ಮಾತಾಡಿದ್ರೆ ಅದೇ ಹೇಳೋದು, RJ ಗಳಿಗೆ ಏನಾದ್ರು ಕೇಳಿದ್ರೆ ಲಿಮಿಟ್ ಇರೋದಿಲ್ಲ, ಹೇಳ್ತಾ ಹೋಗೋದು. ಹೊಟ್ಟೆ ಇಟ್ಕೋಬಾರ್ದು, ಕತ್ಬಿಡ್ಬೇಕು ಅಂತ ಅವನ ಆಸೆ. ಇಲ್ಲ, ಅದೇ ಸೊ ಪ್ಯಾಚ್ ಅಪ್ ಮಾಡ್ತೀರಾ
ಸಿನಿಮಾದಲ್ಲಿ ಆರ್ಜೆ ಆಗಿ ಪ್ಯಾಚ್ ಅಪ್ ಸ್ಟೋರೀಸ್, ಪ್ಯಾಚ್ ಅಪ್ ವಿತ್ ಮಯೂರ್. ನಮ್ ಲವ್ ಗುರು ಕೇಳಿಸ್ಕೊಂಡ್ರೆ ಕಾಂಪಿಟೇಟರ್ ಹುಡ್ಕೊಂಡು ಅನ್ಕೊಂಡ್ಬಿಡ್ತಾರೆ. ಇಲ್ಲ, ಓನ್ಲಿ ಆನ್ ಸ್ಕ್ರೀನ್ ಇದು. ಪ್ರಾಬ್ಲಿ ಆನ್ ಏರ್ ಪ್ಯಾಚಪ್ ಏನ್ ಮಾಡಕ್ ಬರಲ್ಲ. ಮಾತೊಂದು ಹೇಳುವೆ, ಈ ಸಿನಿಮಾ ಅಂದ್ರೆ ಸ್ಟಾರ್ಟ್ ಆಗಿದ್ದು ಹೆಂಗೆ, ಕತೆ ಹುಡ್ಕೊಂಡಿದ್ದು ಹೆಂಗೆ? ಸೊ ನೀವು ಇದ್ರ ಬಗ್ಗೆ ಕನ್ಸ್ಕೊಂಡಿದ್ವಿ ಯಾವಾಗ? ನಾನು ಆಕ್ಚುಲಿ ಮೂಲತಃ ಧಾರವಾಡದಲ್ಲಿ, ಧಾರವಾಡ ಇಸ್ ಮೈ ನೇಟಿವ್. ಸೊ ಅಲ್ಲಿ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್. ಎಲ್ಲ ಇಂಜಿನಿಯರ್ಸ್ ಸಿನಿಮಾಗೆ ಬರೋದು ಲಾಸ್ಟ್ ಅಲ್ಲಿ. ಸೊ ಅಗೇನ್ ಆಗ್ಬೇಕಂತಿದ್ ಕನಸು ಇದನ್ನೇ, ಆಕ್ಟರ್ ಡೈರೆಕ್ಟರ್ ಆಗ್ಬೇಕಂತಾನೆ ಕನಸಿದ್ದು. ಬಟ್ ಅಗೇನ್ ವೆನ್ ಯು ಕಮ್ ಫ್ರಮ್ ನೋ ಬ್ಯಾಕ್ ಗ್ರೌಂಡ್ ಅಂಡ್ ಆ ಒಂದು ಸರ್ಟನ್ ಸೊಸೈಟಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಾಗ ಪಾಸಿಬಿಲಿಟಿ ಇರಲ್ಲ. ದ್ಯಾಟ್ ಲುಕ್ಸ್ ಲೈಕ್ ಅ ಡಿಸ್ಟೆಂಟ್ ಡ್ರೀಮ್. ಅಲ್ಲಿ ಹೆಂಗ್ ರೀಚ್ ಆಗೋದು ಅಂತ. ಸೊ ಶಾರ್ಟ್ ಮೂವೀಸ್ ಎಲ್ಲ ಮಾಡ್ತಾ ಇದ್ದೆ. ಇನಿಷಿಯಲಿ ಫಸ್ಟ್ ಶಾರ್ಟ್ ಮೂವಿಗೆ ಅವಾರ್ಡ್ ಕೂಡ ಬಂತು, ಲೈಫ್ ಅಂತ. ಸೊ ದೆನ್ ಆಫ್ಟರ್ ಇಂಜಿನಿಯರಿಂಗ್ ಕಾರ್ಪೊರೇಟಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಐ ಗಾಟ್ ಟು ಕ್ರ್ಯಾಕ್ ರೇಡಿಯೋ ಆಡಿಷನ್ಸ್. ಸೊ ರೇಡಿಯೋದಲ್ಲಿ ಕೆಲಸ ಮಾಡಿದೆ. ಅದು ಮಾಡ್ತಾ ಇರಬೇಕಾದ್ರೆ ಐ ಯೂಸ್ ಟು ರೈಟ್. ಇನಿಷಿಯಲಿ ಒಂದು ಥ್ರೆಡ್ ಬಂದಿತ್ತು, ಬಿಕಾಸ್ ಸ್ವಲ್ಪ ನಾನು ಆರ್ಜೆನೇ ಆಗಿರೋದ್ರಿಂದ. ಸೊ ಆ ಆರ್ಜೆ ಥ್ರೆಡ್ ವುಡ್ ಬಿ ಈಸಿಯರ್ ಫಾರ್ ಮೀ ಟು ಅಡಾಪ್ಟ್ ಅಂತ. ಸೊ ಅದು ಆರ್ಗ್ಯಾನಿಕ್ ಆಗಿ ಸ್ಟಾರ್ಟ್ ಆಗಿರೋ ಸ್ಟೋರಿ ಒಂದು ಹಂತಕ್ಕೆ ಬಂದಿತ್ತು. ಸ್ಲ್ಯಾಂಗ್ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಈ ಹುಬ್ಳಿ ಧಾರವಾಡ ಹುಡುಗ, ಆಮೇಲೆ ಮೈಸೂರು ಹುಡುಗಿ, ಮಿಕ್ಸ್ಚರ್ ಆಫ್ ಸ್ಲ್ಯಾಂಗ್ಸ್. ಅದ್ರ ಜೊತೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಬರೋದಲ್ಲ. ಬೆಂಗಳೂರಿಂತ್ರ ಒಂದು ಕ್ಯಾರೆಕ್ಟರ್ ಬರ್ತೈತಿ, ಇನ್ನೊಂದು ಬೇರೆ ರೀಜನ್ ಅಂತ ಬರ್ತೈತಿ. ಹಿಂಗೆ ಮಾಡ್ಬೇಕಂತಿತ್ತು. ಸೊ ಸ್ಟೋರಿ ಮಾಡ್ತಾ ಇರ್ಬೇಕಾದ್ರೆ ಐ ಗಾಟ್ ಟು ಇಂಟರ್ವ್ಯೂ ಅಪ್ಪು ಸರ್ ಒನ್ಸ್. ಸೊ ಆ ಟೈಮ್ ಒಳಗೆ ನಾನು ಅವ್ರಿಗೆ ಇದೊಂದು ಹೇಳಿದ್ದೆ. ಅವರಿಗೆ ಹುಬ್ಳಿ ಧಾರವಾಡ ಸ್ವಲ್ಪ ನಾರ್ತ್ ಕರ್ನಾಟಕ ಅಂತಂದ್ರೆ ಅಫೆಕ್ಷನ್ ಭಾಳ. ಹೌದು. ಸೊ ಆ ಟೈಮ್ ಒಳಗೆ ಅವ್ರಿಗೆ ಸ್ಟೋರಿ ಹೇಳಿದಾಗ ಒಂದು ಲೈನ್ ಹೇಳಿದ್ದೆ, ಥ್ರೆಡ್. ಅವಾಗ ಜಸ್ಟ್ PRK ಸ್ಟಾರ್ಟ್ ಆಗತ್ತಿತ್ತು ಪ್ರೊಡಕ್ಷನ್ ಹೌಸ್. ಸೊ ಹಿ ವಾಸ್ ಎಕ್ಸೈಟೆಡ್ ಇನಿಷಿಯಲಿ. ಫಸ್ಟ್ ಟಾಕ್ ನಮ್ಗೆ ಬಂದಿದ್ದು ಇದನ್ನ ಫುಲ್ ಬೌಂಡ್ ತೊಗೊಂಡು ಬನ್ನಿ, PRK ಅಲ್ಲೇ ಇದು ಮಾಡ್ಬೋದು, ಟ್ರೈ ಮಾಡ್ಬೋದು ಅನ್ನೋ ಥರನೇ. ದಟ್ ವಾಸ್ ಬಿಗ್ಗೆಸ್ಟ್ ಸಾರ್ಟ್ ಆಫ್ ಮೋಟಿವೇಶನ್. ಆ್ಯಂಡ್ ಫಾರ್ ಎನಿ ಫಿಲ್ಮ್ ಮೇಕರ್ ಇನ್ ಕರ್ನಾಟಕ, ಬಡ್ಡಿಂಗ್ ಫಿಲ್ಮ್ ಮೇಕರ್, ಅದು ಒಂಥರ ಬಿಗ್ಗೆಸ್ಟ್ ಏನ್ ಹೇಳ್ತಾರೆ ಪುಷಿಂಗ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಸೊ ಅದಾದ್ಮೇಲೆ ಫುಲ್ ಒಂದು ಸ್ಟ್ರೆಚ್ ಅಲ್ಲಿ ಬಾಂಡ್ ಸ್ಕ್ರಿಪ್ಟ್ ಆಯ್ತು, ರೆಡಿ ಆಯ್ತು. ಬಟ್ ಅನ್ಫಾರ್ಚುನೇಟ್ಲಿ ಇಟ್ ವಾಸ್ ವೆರಿ ಸ್ಯಾಡ್ ಮೂಮೆಂಟ್ ಫಾರ್ ಎಂಟೈರ್ ಕರ್ನಾಟಕ ಆ್ಯಂಡ್ ಎಸ್ಪೆಷಲಿ ನಮ್ಮ ಚಿತ್ರರಂಗಕ್ಕೆ ಏನು ಹೇಳ್ತಾರೆ ಅದು ವಾಪಸ್ ಬರ್ಸಲಾರ್ದ ನಷ್ಟ ಅಂತ ಹೇಳ್ಬೋದು. ವಿ ಲಾಸ್ಟ್ ಹಿಮ್ November 2021. Physically lost him. Yes. As you said, physically we lost him, but he lives in us till the end ಅಂತ ನಾವು ಹೇಳ್ಬೋದು. ಆ ಟೈಮಲ್ಲಿ ಅಗೇನ್ ರಫ್ ಪ್ಯಾಚ್. ಬೇರೆ ಬೇರೆ ಪ್ರೊಡ್ಯೂಸರ್ಗಳಿಗೆ ನಿನಗೇನಕ್ಕೆ ದುಡ್ಡು ಹಾಕಬೇಕು, ಬಿಕಾಸ್ ಅದು ಫ್ಯಾಕ್ಟರ್ ಬಂದೇ ಬರುತ್ತಲ್ವಾ. ಏನಕ್ಕೆ ಹಾಕಬೇಕು, ಇವ್ರನ್ನ ಮಾಡ್ಬೋದಾ ನೋಡಿ, ಇವ್ರನ್ನ ಮಾಡ್ಬೋದಾ, ನೀವು ಡೈರೆಕ್ಟ್ ಮಾಡ್ತೀರಾ. ಬಟ್ ಹುಬ್ಳಿ ಧಾರವಾಡ ಸ್ಲ್ಯಾಂಗ್ ತರಿಸೋದು ಈಸ್ ನಾಟ್ ಈಸಿ. ಆ್ಯಂಡ್ ನಾನು ಸ್ವಲ್ಪ ಫಿಕ್ಸ್ಡ್ ಆಗಿದ್ದೆ, ಮಾಡೋದಾದ್ರೆ ಇನ್ ಬೋತ್ ರೋಲ್ಸ್, ಇಲ್ಲದೆ ಹೋದ್ರೆ ಅದು ಆ ಥರನೇ ಇರಲಿ ಅಂತ. ಒಂದು ಆಯಿತು, ಒಂದು ಮೋರ್ ದೆನ್ ಐ ಗೆಸ್ 20 ಆಡ್ ಎಲ್ಲ ಲಿಸ್ಟ್ ಹಿಯರಿಂಗ್ ಕೊಡ್ತಾ ಇದ್ದೆ, ಸ್ಕ್ರಿಪ್ಟ್ ಕೊಡ್ತಾ ಇದ್ದೆ, ಹೇಳ್ತಾ ಇದ್ದೆ. ಅದು ರಫ್ ಸ್ಟೋರಿ ಆಯಿತು. ಅದಾದಮೇಲೆ ರೇ ಆಫ್ ಹೋಪ್ ಅನ್ನೋ ಥರ ಒಂದು ಸ್ವಲ್ಪ ಜನ ಬಂದರು. ದೇ ಹೋಪ್ ಆನ್ ಮೀ, ದೇ ಬಿಲೀವ್ಡ್ ಇನ್. ದೆನ್ ಅಲ್ಲಿಂದ ಸ್ಟಾರ್ಟ್ ಆಗಿರೋ ಜರ್ನಿ ಸಿನಿಮಾ ಆಗಿ ಇವಾಗ ರಿಲೀಸಿಗೆ ಬಂದು ನಿಂತಿದೆ. ಸೊ ಒನ್ ಮೋರ್ RJ is entering into ಸಿನಿಮಾ. ಅಂದ್ರೆ ಇದು ತುಂಬಾ ಟೈಮ್ ಇಂದ ಟ್ರೆಡಿಷನ್ ನಡೆದುಕೊಂಡು ಬರ್ತಾನೆ ಇದೆ. ಸೊ RJ ಆದ್ಮೇಲೆ ಒಂದು ಸಿನಿಮಾ ಮಾಡಬೇಕು. ಸೊ ಜೂನ್ 20ಕ್ಕೆ ಬರ್ತಾ ಇದ್ದೀರಾ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಸಿನಿಮಾ ಹೀರೋ ಅಂದ್ಮೇಲೆ ಹೀರೋಯಿನ್ ಇರಲೇಬೇಕು. ರಾಜ್ಯ ಅವರೇ, ನೀವೇನ್ ಮಾಡಿದ್ದೀರಾ ಸಿನಿಮಾದಲ್ಲಿ? ಲೈಕ್ ಯು ಸೆಡ್, ಐ ಆಮ್ ಅ ಹೀರೋಯಿನ್. ಸೊ ಅಪ್ಯಾರೆಂಟ್ಲಿ ಮೂವಿ ಹೇಗಿದೆ ಅಂದ್ರೆ ಇಟ್ಸ್ ವೆರಿ ಕನೆಕ್ಟಿಂಗ್ both of us because he is from Hubli, Dharwad. ಆಮೇಲೆ ನಾನು ಮೈಸೂರಲ್ಲಿ. ಸೊ ನಾನು I came from scratch. Even I'm an engineer. I was working in IT. ನಾನು ಹುಬ್ಳಿಯಲ್ಲಿದ್ದೆ ಇವ್ರು ಆಡಿಷನ್ ಇಟ್ಟಾಗ. ನಾನು ಎಲ್ಲ ಆಡಿಷನ್ಸಿಗೆ ಹೋಗ್ತಾ ಇದ್ದೆ. ಸೆಲೆಕ್ಟ್ ಆಗುತ್ತೆ ಬಿಡುತ್ತೋ ಬೇಡದು, ನಾನು ಹಾರ್ಡ್ ವರ್ಕ್ ನಾನು ಮಾಡೋಣ ಅಂತ ಎಲ್ಲ ಆಡಿಷನ್ಸಿಗೂ ಸಹ ಹೋಗ್ತಾ ಇದ್ದೆ. ಆಗ ಅಪ್ಯಾರೆಂಟ್ಲಿ ಅದು ಏನಾಗಿದೆ ಅಂದ್ರೆ when I was in Hubli shooting for a Panasonic shoot, I was a model there. ಇವ್ರದ್ದು ಅವತ್ತು ಅಲ್ಲೇ ಇತ್ತು ಆಡಿಷನ್, 5th ತಾರೀಕು. ಬಟ್ ಅವ್ರನ್ನ ಹೋಗಕ್ ಆಗಿಲ್ಲ ಬಿಕಾಸ್ ನನ್ಗೆ ಶೂಟ್ ಲೇಟ್ ಆಯ್ತು. ಬಿಡು, ಇನ್ನೊಂದು 12th ಇಟ್ಟಿದ್ದಾರೆ ಮೈಸೂರಲ್ಲಿ, ಅವಾಗ ಹೋಗೋಣ ಅಂತ ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ. ಅಂಡ್ 12th I attended the audition and I got the role and he had the script ready already. So ಅದ್ರಲ್ಲಿ ಆಲ್ರೆಡಿ ಅದು ಮೈಸೂರು ಹುಡುಗಿ ಹುಬ್ಳಿ ಹುಡ್ಗನ್ ಕಳ್ತೆ ಅಂತ ಆಲ್ರೆಡಿ ಇತ್ತು. ಸೊ ಅದು that is one close factor to my heart. And also one more factor is ಇದರಲ್ಲಿ ಹುಡುಗಿ ತಾತನೊಟ್ಟಿಗೆ ಬೆಳೆದಿರ್ತಾಳೆ. And apparently in my life also ನನ್ನ ತಾತನೇ ನನ್ನ ಬೆಳೆಸಿರೋದು in Mysore. So even that connected. lot of connection factors. ಅಂದ್ರೆ ಕಾಕತಾಳಿ ಅಂತ ಹೇಳ್ತಾರಲ್ಲ, lot of coincidences. ಇದು ಲೈಕ್ ಒಂದು ಮಾತು ಹೇಳ್ತೀವಿ ಗೊತ್ತಾ, ಈ ಹೇಳ್ ಮಾಡ್ದಂಗಿದೆ. ಆ ಥರ ಟೇಲರ್ ಮೇಡ್
Okay. ಹೇಳಿ ಮಾಡಿಸಿರೋ ಅಂದ್ರೆ ಕೆಲವೊಂದು ರೀಲ್ಗೆ ರಿಯಾಲಿಟಿಗೆ ಕನೆಕ್ಷನ್ ಬಂದಿದೆ. Okay. ಅದಾದ್ಮೇಲೆ ಅಂಡ್ ಯಾವುದೇ ಒಂದು ಸಿನಿಮಾ ಆಗ್ಬೇಕಂತಂದ್ರು ನೇಚರ್ ಸಪೋರ್ಟ್ ಮಾಡಬೇಕು. ದಿಸ್ ಇಸ್ ವಾಟ್ ಐ ಬಿಲೀವ್ ಇನ್. ಬಿಕಾಸ್ ಯೂನಿವರ್ಸ್ ಅಂಡ್ ಸ್ಪಿರಿಚುವಾಲಿಟಿ, ಬಿಕಾಸ್ ಇವತ್ತು ಇಟ್ ಇಸ್ ನಾಟ್ ಈಸಿ. ಬಿಕಾಸ್ ಮಾಡ್ತಾ ಇದೀವಿ, ಎಲ್ಲಾನು ಆಗ್ತಾ ಇದೆ, ಬಟ್ ನಾವು ಅನ್ಕೊಂಡಿರೋದಕ್ಕೆ ಅಟ್ ಲೀಸ್ಟ್ ಒಂದು 50 to 60% ಆದ್ರೂ ಅಲ್ಲಿ ಬಂದ್ರೆ ದಟ್ ಈಸ್ ಏನ್ ಹೇಳ್ತಾರೆ ಒಂದು ವಿನ್ ಫ್ಯಾಕ್ಟರ್ ಅಂತ. ಸೊ ಐ ಫೀಲ್ ಆ ಒಂದು ಫ್ಯಾಕ್ಟರ್ ಅಲ್ಲಿ ನಾನು ಕಾನ್ಫಿಡೆಂಟ್ ಇದೀನಿ ಇವಾಗ ಆಸ್ ಆಫ್ ನೌ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಆಡಿಯನ್ಸ್ ಇಂದ ಏನ್ ಬರುತ್ತೆ ಅದೇ ಹೈಯೆಸ್ಟ್ ಫಾರ್ಮ್ ಆಫ್ ಗ್ರಾಟಿಫಿಕೇಶನ್ ಅಂತ ಹೇಳ್ಬೋದು. ಸೊ ಅದಕ್ಕೆ ನೋಡ್ಬೇಕು 20th ಕಾನ್ಫಿಡೆಂಟ್ ಆಫ್ ರೀಚಿಂಗ್ ಆಡಿಯನ್ಸ್ ಹಾರ್ಟ್ಸ್. We are already proud because not everybody can pull it off like this. Like, so ivaga your first movie as a director and an actor, I think lot of them doesn't even like ivaga eston box office ali, if you know, there are lot of movies sitting in the box office not releasing, newcomers though. So I think I'm really proud of Mayur and us and all of us that he's reaching the theaters. Super. That itself is a proud moment. ಗಿರೀಶ್ ಸರ್, ಸರ್ ಇವತ್ತು ನಿನ್ ಫುಲ್ ನಿಮ್ದೆ. ನಗೆ ಚಟಾಕಿ. ನಿಮ್ಮನ್ನ ಸ್ಕ್ರೀನ್ ಮೇಲೆ ನೋಡೋದೆ ಒಂದು ಮಜಾ. ಥ್ಯಾಂಕ್ ಯು ಅಲ್ಲಿ ನೀವು ಬಂದ್ರಿ ಅಂತ ಹೇಳಿದ್ರೆ 100% ಅಲ್ಲ 200% ಫನ್ ಇದ್ದೇ ಇರುತ್ತೆ. ಸೊ ನಾನಂತೂ ನಿಮ್ಮ ಎಲ್ಲಾ ಸಿನಿಮಾಗಳಲ್ಲೂ, ಅದರಲ್ಲೂ ಎಸ್ಪೆಷಲಿ ಸಂತೋಷ್ ಸ್ಟ್ರೇಟ್ ಫಾರ್ವರ್ಡ್ ಆಗಿರ್ಬೋದು, ರೋಮಿಯೋ ಆಗಿರ್ಬೋದು, ಸಖತ್ ಇಷ್ಟಪಟ್ಟಿದ್ದೀನಿ ಸಿನಿಮಾಗಳನ್ನ. ಅಂಡ್ ಈ ಸಿನಿಮಾದಲ್ಲಿ ನಿಮ್ ಪಾತ್ರದ ಬಗ್ಗೆ ಸರ್, ಇದರಲ್ಲಿ ಮಯೂರ್ ಬಾಸ್ ಕ್ಯಾರೆಕ್ಟರ್ ಅಂದ್ರೆ ಇವಾಗ ನಿಮ್ಗೊಬ್ರು ಬಾಸ್ ಇರ್ತಾರಲ್ಲ, ಆ ತರದ ಕ್ಯಾರೆಕ್ಟರ್. ಓಕೆ. ನಾನು ಕ್ಯಾರೆಕ್ಟರ್ನ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿರಲಿಲ್ಲ. ಇವ್ರು ಫೋನ್ ಮಾಡಿ ಒಂದು ಕತೆ ಇದೆ ಸರ್, ನೀವು ಮಾಡಬೇಕು ಅಂದಾಗ ಆಯ್ತಪ್ಪ ಮೀಟ್ ಮಾಡೋಣ ಅಂತ ಮೀಟ್ ಮಾಡಕ್ ಹೋದೆ. ಸ್ಕ್ರಿಪ್ಟ್ ಸ್ಕ್ರಿಪ್ಟ್ ಎಲ್ಲ ತೆಗಿಬೇಡ, ನೀನು ಹಂಗೆ ಹೇಳು ಕತೆ, ನನ್ಗೆ ಓಕೆ ಆದ್ರೆ ನಾನು ಮಾಡ್ತೀನಿ ಅಂತ. ಆಕ್ಚುಲಿ ಬಿಟ್ಬೇಡ, ಮಾಡೋದು ಬೇಡ ಅಂತ. ಹೊಸಬ್ರು ಏನ್ ಮಾಡ್ತಾರೆ ಗೊತ್ತಾ ಸರ್, 2 ದಿನ ಶೂಟಿಂಗ್ ಮಾಡೋದು, ನಿಲ್ಸ್ಬಿಡೋದು 3 ವರ್ಷ, ಆಮೇಲೆ ಮತ್ತೆ ಶೂಟಿಂಗ್ ಮಾಡೋದು. ಇದಾಗಲ್ಲ ನಮ್ಗೆ. ಏನಕ್ಕಾಗಲ್ಲ ಅಂದ್ರೆ, ಈಗ ನಾವು ಒಂದು ಕ್ಯಾರೆಕ್ಟರ್ ಅಂತ ಹೇಳಿದಾಗ ಶೂಟಿಂಗ್ 3 ತಿಂಗಳಾದ್ಮೇಲೆ ಮಾಡ್ಲಿ, ಬಟ್ ಆ 3 ತಿಂಗಳ ಹಿಂದೆ ನಮ್ಮ ಕ್ಯಾರೆಕ್ಟರ್ ತಲೆ ಮೇಲೆ ಓಡ್ತಾ ಇರುತ್ತೆ. ನಾನು ಈಗ ಈ FM ಬಾಸ್ ಅಂತಂದ್ರೆ ಏನ್ ಓಡುತ್ತೆ ತಲೆಯಲ್ಲಿ, ಏನ್ ಓಡುತ್ತೆ, ಅವ್ರು ಹೆಂಗ್ ಬಿಹೇವ್ ಮಾಡ್ತಾರೆ, ಏನ್ ಮಾಡ್ತಾರೆ, ಅದನ್ನ ಯೋಚನೆ ಮಾಡ್ತಾ ಇರ್ತೀನಿ. ನೋಡ ಸ್ಕ್ರಿಪ್ಟ್ ಕೇಳಿ ಒಂದ್ಸರಿ ಕೇಳಿ ನೋಡೋಣ ಅಂದ್ಬಿಟ್ಟು ಆಯ್ತು ಓಪನ್ ಸ್ಕ್ರಿಪ್ಟ್ ತೆಗ್ದ, ಹಂಗೆ ಸ್ಕ್ರಿಪ್ಟ್ ಹಂಗೆ ಹೇಳು ಅಂದೆ, ಟಕ 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 ಅಂತ ಹೇಳ್ಬಿಟ್ಟ. ಆಯ್ತು ಹೋಗಪ್ಪ ಮಾಡ್ತೀನಿ ನಾನು ಅಂದೆ, ಅಷ್ಟೇ ಫಿಕ್ಸ್ ಆಗ್ಬಿಟ್ಟೆ ನಾನು. ನಾನು ಹೇಳಿದೆ, ನೋಡು ನೀನ್ ಮಾಡೋದ್ ಮಾಡ್ತೀಯ, ನೀನು 5 ದಿನ ಅಲ್ಲ 10 ದಿನ ಡೇಟ್ ತಗೋ, ಕಂಟಿನ್ಯೂಸ್ ಆಗಿ ಮುಗಿಸ್ಬಿಡು ನನ್ನ. ಯಾಕೆ ಅಂತಂದ್ರೆ ಪಾತ್ರದಿಂದ ಹೊರಗೆ ಬರಬಾರ್ದು ಸರ್ ನಾವು, ಯಾವುದೇ ಪಾತ್ರ ಆದ್ರೂ ಅದೇನೆ. ಈಗ ಸಂತು ಇಲ್ಲ ಹೆಂಗಾಯ್ತು ಅಂದ್ರೆ, ಸಂತು ಶೂಟಿಂಗ್ ಮುಗೀತು 3 ದಿನ ಬೇಕಾದ್ರೆ ಮತ್ತೆ ಸಂತುನೇ ಮಾಡ್ತಾ ಇದ್ವಿ. ಸೊ ಅದೇ ಗುಂಗಲ್ಲಿ ಇರ್ತಾ ಇದ್ವಿ ನಾವು. ಆ ಸಿನಿಮಾ ಮುಗಿಯೋರು ಬೇರೆ ಸಿನಿಮಾ ಮಾಡಕ್ ಆಗ್ತಿರ್ಲಿಲ್ಲ, ಇದೇ ಡೇಟ್ಸ್ ಗಳ ಕಾಶ್ ಆಗ್ತಾ ಇತ್ತು ಅಂತ. ಸೊ ಹಾಗಾಗಿ ಅದೆಲ್ಲ ಏನಕ್ಕೆ ಇಷ್ಟ ಆಗುತ್ತೆ, ರೋಮಿಯೋ ಅಂತಂದ್ರೆ ರೋಮಿಯೋ ಮಾಡೋ ಟೈಮಲ್ಲಿ ರೋಮಿಯೋನೇ ಮಾಡ್ತಾ ಇದೆ, ಬೇರೆ ಮಾಡ್ತಿರ್ಲಿಲ್ಲ, ಆಗ್ತಿರ್ಲಿಲ್ಲ ಬೇರೆ ಮಾಡಕ್ಕೆ, ಅವ್ರದೇ ಡೇಟ್ಸ್ ಗಳಿತ್ತಲ್ಲ. ಸೊ ಪಿಂಚ ಕೂತಿರುತ್ತೆ ನಿಮ್ಗೆ ಯಾವಾಗ ಒಂದೇ ಕೆಲಸ ಮಾಡಿದ್ರೆ ಕಾನ್ಸಂಟ್ರೇಟ್ ಮಾಡಿ ಸಕ್ಸಸ್ ರೇಟ್ 90% ಅಂತ. ಸೊ ಹಂಗೆ ಆಯ್ತಪ್ಪ ಮಾಡೋದು, ಚೆನ್ನಾಗಿ ಮಾಡ್ದ, ಆ ಕಾನ್ಫಿಡೆನ್ಸ್ ಬಂತು, ಬಿಡಪ್ಪ ಮಾಡ್ತಾನೆ ಇವನು ಅಂತ ಖುಷಿ ಆಯ್ತು. ಇವ್ನು ಹೇಳ್ದ ಯೂನಿವರ್ಸ್ ಸಪೋರ್ಟ್ ಅಂತ. ಅದಕ್ಕೊಂದು ಒಬ್ಬ ದೇವ್ರ ಮುಂದೆ ಕೂತ್ಕೊಂಡು ಭಗವಂತ ಏನಾದ್ರು ಮಾಡು ಅಂತ ಇದ್ದಂತೆ. ತಲೆ ಕೆಟ್ಟೋಗ್ಬಿಟ್ಟು ಭಗವಂತ ಪ್ರತ್ಯಕ್ಷ ಆಗ್ಬಿಟ್ಟು ತಲೆ ಮೇಲೆ ರಪ್ಪ ಅಂತ ಬಿಟ್ಟಂತೆ. ನನ್ ಮಗನೇ, ನೀನ್ ಮೊದ್ಲು ಎದ್ದಿಗೆ ಏನಾದ್ರು ಮಾಡು, ಆಮೇಲೆ ನಾನು ಮಾಡ್ತೀನಿ ಏನಾದ್ರು ಕೊಡಬಹುದು ಅಂತ. ಸೊ ಹಂಗೆ ಪ್ರಯತ್ನ ಪಟ್ರೆ ಫಲ ಇದ್ದೇ ಇರುತ್ತೆ. ಅದು ಪಾಸ ಫೇಲ್ ಸೆಕೆಂಡ್ರಿ. ಇವತ್ತು ನೋಡಿ ಸರ್, ಎಷ್ಟು ಸಿನಿಮಾಗಳಿದೆ ರಿಲೀಸ್ಗೆ, ಇವನು ರಿಲೀಸ್ಗೆ ತಂದು ಇಟ್ಟಿದ್ದಾನೆ ಅಂದ್ರೆ ಅಪ್ರಿಶಿಯೇಟ್ ಮಾಡ್ಲೇಬೇಕು ನಾವು. ಸೊ ನನ್ನನ್ನು ಹಾಕೊಂಡಾಗ ಇವನದೇ ಸರ್, ಅದೇ ರೋಮಿಯೋ ಮಾಡಿದಿರ, ಅದೊಂದು ರಿಯಾಕ್ಷನ್ ಸರ್, ರೋಮಿಯೋ ಮಾಡಿದ್ರಿ, ರೋಮಿಯೋ ಮಾಡಿ ಆಯ್ತಾ 15 ವರ್ಷ, ಇವಾಗ ಹೆಂಗಯ್ಯ ಮಾಡ್ಲಿ ನಾನು. ಅಲ್ಲ ಸರ್, ನಂಗೆ ಹೇಳಕ್ ಬರ್ತಿಲ್ಲ ಸರ್, ಬಟ್ ಅದೇ ರಿಯಾಕ್ಷನ್. ನಾನು ಹೋಗಿ ಯೂಟ್ಯೂಬ್ ಅಲ್ಲಿ ರೋಮಿಯೋ ರಿಯಾಕ್ಷನ್, ಇದು ಅವಾಗ ಕೊಟ್ಟಿದ್ದು ಇವಾಗ ಹೆಂಗ್ ಕೊಡ್ಲಿ ಅಂತ ನಾನು ಐ ಜಸ್ಟ್ ಇಂಟರ್ವ್ಯೂನ್. ನೀವು ಹೇಳಿದ್ರಲ್ವಾ ಇನಿಷಿಯಲಿ ಚೈಲ್ಡ್ಹುಡ್ ನಾಸ್ಟಾಲ್ಜಿಕ್ ಮೆಮೊರೀಸ್ ಈ ತರ ನೋಡ್ತಾ ಇದ್ವಿ ಎಲ್ಲಾ ಸಿನಿಮಾಗಳಲ್ಲಿ ಅಂತ. ಇವನ್ ಐ ಬಿಲಾಂಗ್ ಟು ದ ಸೇಮ್ ಕ್ಯಾಟಗರಿ. ಯಾವಾಗ ಬಿರುಗಾಳಿ, ಮಿಸ್ಟರ್ ಅಂಡ್ ಮಿಸಸ್ ರಾಜಾಹುಲಿ. ಸೊ ಅದೇನಾಗುತ್ತೆ, ಸಬ್ ಕಾನ್ಶಿಯಸ್ಲಿ ಆ ಒಂದು ಏನೋ ಬಿಲ್ಡ್ ಆಗಿರುತ್ತೆ ಕ್ಯಾರೆಕ್ಟರ್ ಬಗ್ಗೆ. ಸೊ ನಾನು ಸ್ಕ್ರಿಪ್ಟ್ ಬರೆಯುವಾಗ್ಲೂ ಐ ವಾಸ್ ವೆರಿ ಶೂರ್, ಮಾಡೋದಾದ್ರೆ ಇವರೇ, ಇಲ್ದೇ ಹೋದ್ರೆ ಇಲ್ಲ ಅಂತ. ನಾನು ಭೇಟಿ ಆದಾಗ್ಲೂ ಹೇಳಿದೆ, ಐ ವಾಸ್ ವೆರಿ ಕ್ಲಿಯರ್ ಅಪ್ ಫ್ರಂಟ್. ನಾನು ಮುಂಚೆನೆ ಹೇಳ್ಬಿಟ್ಟೆ, ಮಾಡೋದ್ರೆ ನೀವೇ ಮಾಡೋದು, ಇಲ್ದೇ ಹೋದ್ರೆ ಇಲ್ಲ ಅಂತ. ಬಟ್ ಅವ್ರನ್ನ ನಾನು ಏನಕ್ಕೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ ಅಂತಂದ್ರೆ, ಬಿಕಾಸ್ ಹಿ ಹ್ಯಾಸ್ ಡನ್ ಮೋರ್ ದನ್ 90 ಆಡ್ ಫಿಲ್ಮ್ಸ್ ಇಲ್ಲಿನವರೆಗೂ. 90 ಆಗಿದೆ ಅಲ್ವಾ ಸರ್? 100 ರೀಚ್ ಆಗ್ಬಿಡುತ್ತೆ. 100 ಆಗ್ಬಿಟ್ಟಿದೆ.
ಅಷ್ಟಿದೆ. ಬಟ್ ಮಧ್ಯ ನಾವು ಅಂದ್ರೆ ಬೇರೆ ಬೇರೆ ಸ್ಕೆಡ್ಯೂಲ್ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಹಿ ಯೂಸ್ ಟು ಆಸ್ಕ್ ಏನಮ್ಮ ಫಸ್ಟ್ ಸೆಕೆಂಡ್ ಮಾಡೋಣ ಹೆಂಗೆ, ಬಿಕಾಸ್ ಬೇರೆ ಕಡೆನೂ ಕೇಳ್ತಾ ಇದ್ದಾರೆ. ಸೊ ಆ ಒಂದು ಅವ್ರ ಡೆಡಿಕೇಶನ್ ನಮ್ಮ ಟೀಮ್ ಮೇಲೆ ಇತ್ತಲ್ವಾ, ಬಿಕಾಸ್ ಹಿ ಈಸ್ ಆಲ್ಮೋಸ್ಟ್ ಡೂಯಿಂಗ್ ವಿತ್ ಈಚ್ ಅಂಡ್ ಎವ್ರಿ ಸ್ಟಾರ್. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರ ಜೊತೆನೂ ಮಾಡ್ತಾ ಇದ್ದಾರೆ. ಸೊ ಅವ್ರ ಮಧ್ಯ ಬೇರೆ ಶೂಟ್ ಗಳನ್ನ ಮುಂದೆ ಹಾಕಿ ನಮ್ಗೆ ಕೇಳ್ತಾ ಇದ್ರು, ಇದು ಮಾಡಿ ಮುಗಿಸ್ಕೊಂಡ್ಬಿಡೋಣ. ಏನಕ್ಕಂತಂದ್ರೆ ಅವ್ರ ಕ್ಯಾರೆಕ್ಟರ್ ಒಳಗಡೆ ಇರೋದಿತ್ತು. ದಟ್ ಈಸ್ ವೇರ್ ಆಕ್ಟರ್ ಬ್ಲೂಮ್ಸ್ ಅಂತ ನನ್ನೊಂದು ಭಾವನೆ. ಇವಾಗ ಅವ್ರು ಹೇಳಿದ್ರು ಸಡನ್ ಆಗಿ ಬ್ರೇಕ್ ಮಾಡಿ ಬೇರೆ ಕಡೆ ಹೋಗ್ಬಿಟ್ರೆ ಈ ಪಾತ್ರದ ಜೊತೆ ಅಟ್ಯಾಚ್ಮೆಂಟ್ ಅಷ್ಟೊಂದು ಇರಕ್ಕಾಗಲ್ಲ ಅಂತ. ಸೊ ಇದೆಲ್ಲ ಎಲ್ಲಿ ಬಾಯ್ಲ್ ಡೌನ್ ಆಗುತ್ತೆ ಅಂತ ನನಗನ್ಸುತ್ತೆ ಅಂತಂದ್ರೆ ಅಟ್ ದ ಎಂಡ್ ಆಡಿಯನ್ಸ್ ಸಿನಿಮಾ ಸ್ಕ್ರೀನ್ ಮೇಲೆ ನೋಡಿದಾಗ. ಸೊ ದಟ್ ಈಸ್ ವೇರ್ ಎವ್ರಿ ಒಂದು ಚಿಕ್ಕ ಪುಟ್ಟ ಪಲ್ಸ್ ಏನ್ ನಾವು ಹಿಟ್ ಮಾಡ್ತೀವಿ ಆಡಿಯನ್ಸ್ದು, ಅದು ಈ ಹಿಂದೆ ಆಗಿರೋದೆಲ್ಲ ಇದು ವರ್ಕ್ ಎಲ್ಲ ಕೌಂಟ್ ಆಗಿ ಇಟ್ ಮ್ಯಾಟರ್ಸ್ ದೇರ್ ಅಂತ ನನ್ಗನ್ಸುತ್ತೆ. ಸೊ ಅದಕ್ಕೆ ಅವ್ರಿಗೆ ಇಲ್ಲಿ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಥ್ಯಾಂಕ್ಸ್ ಅಂತ ಹೇಳ್ತೀವಿ ನಮ್ಮ ಎಂಟೈರ್ ಟೀಮ್ ಕಡೆಯಿಂದ. ಇಲ್ಲ ಏನಕ್ಕೆ ನಾನು ಹೇಳ್ತೀನಿ ಅಂದ್ರೆ, ಇವಾಗ ಆಡಿಯನ್ಸ್ ನೋಡ್ತಾರಲ್ಲ ಅವ್ರು ಹೇಳ್ತಾರೆ, ಗಿರಿ ಸರ್ ಸಖತ್ತಾಗಿ ಮಾಡಿದಾರ ಸರ್, ನಾನು ಥ್ಯಾಂಕ್ ಯು. ಅದೇ ಸ್ವಲ್ಪ ಹೊರಟೋಗ್ತಾರೆ, ಅದೇನ್ ಸ್ವಲ್ಪ ಅದ್ ಗೊತ್ತಾಗಲ್ಲ ನಮ್ಗೆ, ಅದ್ಯಾವ್ದು ಆ ಸ್ವಲ್ಪ ಯಾವ್ದು, ಅದೇ ಚೆನ್ನಾಗಿತ್ತು ಅದೇ ಅನ್ಬಿಟ್ಬಿಡ್ತಾರೆ. ಈ ರಿಯಾಕ್ಷನ್ ಏನು ಅಂತ ಗೊತ್ತಿಲ್ಲ ಇವತ್ತು ನನಗೆ. ಅಂದ್ರೆ ಚೆನ್ನಾಗಿ ಮಾಡಿದೀನಿ ಬಟ್ ಅದೇ ಅನ್ಬಿಟ್ರಿ ಏನದ ಅರ್ಥ ಅಂದ್ರೆ ಕಂಪ್ಲೀಟ್ ಆಗಿ 100% ಕೊಡಕ್ಕಾಗಿಲ್ಲ ನಾನು ಅಂತ, ಎಲ್ಲೋ ಮಿಸ್ ಹೊಡ್ದಿರ್ತೀನಿ. ನಾನು ಯಾವ್ದೋ ಸಿನಿಮಾ ಶೂಟಿಂಗ್ ಮುಗಿಸ್ಕೊಂಡು ಇನ್ನೊಂದು ಸಿನಿಮಾ ಶೂಟಿಂಗ್ ಹೊಟ್ಟೋಗಿರ್ತೀನಿ, ಆ ಪಾತ್ರ ಕಂಪ್ಲೀಟ್ ಆಗಿರಲ್ಲ ಅಂತ. ಕೆಲವೊಂದು ಆ ಥರ ಸಕ್ಸಸ್ ಕೊಟ್ಟಿದ್ದಾವೆ ನಾನು, ಕಂಪ್ಲೀಟ್ ಅದರಲ್ಲೇ ಇದ್ದು ಮಾಡಿ. ಬೇರೆ ಮಾಡಿದಾಗ್ಲೂ ಸಕ್ಸಸ್ ಕೊಟ್ಟಿದ್ದಾವೆ. ಬಟ್ ಕೆಲವೊಂದು ಪಾತ್ರ ಮಾಡ್ಬೇಕಾರೆ, ಈಗ ಎಸ್ಪೆಷಲಿ ಈ ರೇಡಿಯೋದು ಈ ಟಿವಿದು ಮಾಡ್ಬೇಕಾರೆ ಅವ್ರ ಪಾಯಿಂಟ್ ಆಫ್ ಇಂದ ಯೋಚನೆ ಮಾಡ್ಕೊಂಡು ಮಾಡ್ಬೇಕು. ಆಸ್ ಎ ಗಿರಿ ಆಸ್ ಎ ಆಕ್ಟರ್ ಯೋಚನೆ ಮಾಡಂಗಿಲ್ಲ ನಾವು. ನಿಮ್ ಮೈಂಡ್ ಸೆಟ್ ಬೇರೆ ಇದೆ. ಓಕೆ, ನೀವು ಇಲ್ಲಿ ಕೂತ್ಕೊಳ್ಳೋಕ್ಕಿಂತ ಮುಂಚೆ ಇದ್ದಿದ್ ಬೇರೆ, ನೀವು ಮೈಕ್ ತಗೊಂಡಾಗ ಇದ್ದಿದ್ದೇ ಬೇರೆ. ಮೈಕ್ ತಗೊಳಕ್ಕಿಂತ ಮುಂಚೆ ನೀವು ರಾಜ್ಕುಮಾರ್ ತರ ಕಂಡ್ರಿ, ನನಗೆ ರಾಜ್ಕುಮಾರ್ ತರ ಕಂಡ್ರಿ. ಅಂದ್ರೆ ನೀಟಾಗೆಲ್ಲ ಪ್ರೊಫೆಷನೇಟ್ ಆಗಿ ಇಟ್ಟು ಎಲ್ಲ ಮೈಕ್ ತಗೊಂತಾ ಇದ್ದಂಗೆ ಉಪೇಂದ್ರ ಆಗ್ಬಿಟ್ರಿ. ಈಗ ನಿಮ್ಮ ಮುಂದೆ ನಾನು 2 ಸೆಕೆಂಡ್ ಇದು ಕರೆಕ್ಟ್ ಅಲ್ವಾ ಇದು ಅಂತ ಅನಿಸ್ತು ನನಗೆ. ಇದು ಕೆಲ್ಸಕ್ಕೆ ಕೊಡುವಂತ ಪ್ರಾಂಪ್ಟ್. ಅಂದ್ರೆ ನಾವು ಆ ಡೆಡಿಕೇಟ್ ಮಾಡಿದಾಗ್ಲೇ ಗೊತ್ತಾಗತ್ತೆ ನಮ್ಗೆ ಏನು ಕೆಲಸ ಅಂತ. ಅಂತದ್ರಲ್ಲಿ ಇವ್ನು ಚೆನ್ನಾಗಿ ಡೆಡಿಕೇಟ್ ಮಾಡಿದ್ದಾರೆ. ಈಗ ಸುತ್ತಮುತ್ತ ಯಾರು ಸಪೋರ್ಟಿವ್ ಇಲ್ಲ ಸರ್. ಒಂದು ಭಗವಂತ ಸಪೋರ್ಟ್, ಇನ್ನೊಂದು ಇವ್ರ ಅಪ್ಪ ಅಮ್ಮ. ಅವ್ರ ಅಪ್ಪ ಅಮ್ಮಂಗೆ ಏನು ಅಂದ್ರೆ ಏನೋ ಮಾಡ್ತಿದ್ದಾನೆ ಮಗ, ಮಾಡ್ಲಪ್ಪ ಚೆನ್ನಾಗಿ ಅಂತ ಬಿಟ್ರೆ ಏನೂ ಗೊತ್ತಿಲ್ಲ ಅವ್ರಿಗೆ. ಭಗವಂತ ಏನು ಅಂತಂದ್ರೆ ಆಯ್ತು ನೀನ್ ಮಾಡು, ಚೆನ್ನಾಗಿ ಮಾಡ್ತೀವಿ, ಚೆನ್ನಾಗಿ ಮಾಡಿದ್ರೆ ನೀನ್ ಸಪೋರ್ಟ್ ಮಾಡ್ತೀನಿ ಅಂತ ಆಯಪ್ಪ. ಸೊ ಮಾಡ್ತಿದ್ದಾನೆ, ಆ ಸಪೋರ್ಟ್ ಏನಂದ್ರೆ 20 ತಾರೀಕು ಫಲಿತಾಂಶ ಸಿಗುತ್ತೆ ಅಷ್ಟೇ. ಅದೇ ಹೇಳಿದೀನಿ, ಪಾಸ್ ಆಫ್ ಎಲ್ಲ ಯೋಚನೆ ಮಾಡ್ಬೇಡ, ಮುಂದಕ್ಕೆ ಹೋಗ್ತಾ ಇರೋ. ಒಂದೇ ಸಿನಿಮಾಗೆ ಪಾಸ್ ಆದವರು ಲೈಫಲ್ಲಿ ಸೋತಿದ್ದು ನೋಡಿದ್ದೀನಿ. ಮೊದಲನೇ ಸಿನಿಮಾದಲ್ಲಿ ಸೋತವರು ಲೈಫಲ್ಲಿ ಫುಲ್ ಪಾಸ್ ಆಗಿರೋದನ್ನೇ ನೋಡಿದ್ದೀನಿ ನಾನು. ಈ ಕಾರ್ಪೊರೇಟ್ ವರ್ಲ್ಡ್ ಇಂದ ರೇಡಿಯೋ ಆಗಿರ್ಬೋದು ಅಥವಾ ಸಿನಿಮಾ ಬರೋದು ಅಂತ ಹೇಳಿದ್ರೆ ಇಟ್ಸ್ ಕ್ವೈಟ್ ಚಾಲೆಂಜಿಂಗ್. ಅಂದ್ರೆ ನಮಗ್ ಚಾಲೆಂಜ್ ಅಂತಲ್ಲ, ನಮ್ಮ ಮನೆಯವರು ಚೆನ್ನಾಗಿ ಸಂಬಳ ಬರ್ತಾ ಇದೆ, ಕೆಲಸ ಮಾಡ್ತಾ ಇದ್ದಾರೆ, ಯಾಕಪ್ಪ ನಿನಗೆ ಇದು ಬೇಕು ಅನ್ನೋದು ಪ್ರಶ್ನೆ ಬಂದೇ ಬರುತ್ತೆ. ಸೊ ನಿಮಗ್ ಬಂದಿತ್ತ ಕ್ವೆಶ್ಚನ್? ಕೋರ್ಸ್ ಬಂದಿತ್ತು. ನೀವು ಮಿಡಲ್ ಕ್ಲಾಸ್ ಎಂಪ್ಲಾಯ್ಡ್ ಫ್ಯಾಮಿಲೀಸ್ ಇಂದ ಬಂದಾಗ ದ ಚಾಲೆಂಜಸ್ ಇರೋದು ತುಂಬಾ. ಅಂದ್ರೆ ಒಂದೇ ಚಾಲೆಂಜ್ ಅಲ್ಲ, ಇವಾಗ ಮನೆ, ಸೊಸೈಟಿ, ಲಾಟ್ ಆಫ್ ಫ್ಯಾಕ್ಟರ್ಸ್ ಕಮ್ ಇನ್ ಟು ಪ್ಲೇ. ಸೊ ಆ ಚಾಲೆಂಜ್ ಬಂದಿತ್ತು ನನಗೆ ಇನಿಷಿಯಲಿ, ಬಿಕಾಸ್ ನಾನು ಐ ವಾಸ್ in a well-to-do position starting after I completed my engineering. But ನನಗೆ ಪ್ಯಾಷನ್ ವಾಸ್ ಇಂಟ್ಯಾಕ್ಟ್. ತಲೆಯಲ್ಲಿ ನಾನು ಮಾಡೋದಾದ್ರೆ ಇದನ್ನೇ ಮಾಡಬೇಕು, ಆದ್ರೆ ಅವೆನ್ಯೂಸ್ ಹುಡ್ಕೊಂಡು ಹೋಗ್ಬೇಕಲ್ವ. ಈ ಕಡೆ ಬಿಟ್ಟು ಕೂರಕ್ಕೂ ಆಗಲ್ಲ, ಅಂದ್ರೆ ಜಾಬ್ ಬಿಟ್ಟು ಹುಡ್ಕಕ್ ಆಗಲ್ಲ. ಯಾಕಂದ್ರೆ ಆ ಒಂದು ಲೈಕ್ ಪಾಸಿಬಿಲಿಟಿ ಇರ್ಲಿಲ್ಲ. ಸ್ಟೆಬಿಲಿಟಿ ಬೇಕಲ್ವಾ. ಇವಾಗ ಇಂಜಿನಿಯರಿಂಗ್ ಮುಗಿಸಿ ಅರ್ನಿಂಗ್ ಇಲ್ಲದೆ ನೀವು ಹೊರಗಡೆ ಯಾವ ತರ ಹುಡುಕ್ತೀರಾ, ಅದು ಪಾಸಿಬಲ್ ಇಲ್ಲ. ಸೊ ಇಂಜಿನಿಯರಿಂಗ್ ಇರ್ತಾ ದೆನ್ ಜಾಬ್ ಮಾಡ್ತಾ ಇರ್ಬೇಕಾದ್ರೆ ಅದು ಯೂನಿವರ್ಸ್ ಹೆಲ್ಪ್ ಮಾಡ್ತು ಅಂತ ನಾನು ಹೇಳ್ಬೋದು. ದಟ್ ಈಸ್ ವೇರ್ ರೇಡಿಯೋ ಆಡಿಷನ್ ಕೇಮ್ ಇನ್ ಟು ಪ್ಲೇ. ಈ ತರ ಏನೋ ಬಂತು ನನಗೆ, ರೇಡಿಯೋ ಆಡಿಷನ್ ಇದೆ ಅಂತ. ಅಲ್ಲಿ ಹೋಗಿ ಕ್ರ್ಯಾಕ್ ಮಾಡಿ RJ ಆದೆ. ಬಟ್ ಬ್ಯಾಕ್ ಆಫ್ ದ ಮೈಂಡ್ ನನ್ಗಿದ್ದು ದ ಫೈನಲ್ ಏಮ್ ವಾಸ್ ಟು ಬಿಕಮ್ ಆಕ್ಟರ್, ಡೈರೆಕ್ಟರ್. ಅಲ್ಲಿವರೆಗೂ ಒಂದು ಶಾರ್ಟ್ ಫಿಲ್ಮ್ ಆಗಿತ್ತು ನಂದು ಇಂಜಿನಿಯರಿಂಗ್ ಡೇಸ್ ಅಲ್ಲಿ. ಬಟ್ ಅಗೇನ್ ನೀವು ಮಾಡ್ಬೇಕಂತಂದ್ರೆ ಇಲ್ಲಿ ನೀವು ಹೇಳ್ದಾಗೆ ರೆಗ್ಯುಲರ್ ಕಾರ್ಪೊರೇಟ್ ಲೈಫ್ ಅಂಡ್ ಇನ್ಕಮ್ಗೆ ಅದೇನಾಗ್ಬಿಡುತ್ತೆ, ಹೋಗ್ಬಿಡುತ್ತೆ ಬಾಡಿ. ಮಂತ್ಲಿ ಫ್ರೈಡೆ ಸಂಡೇ ಆಫ್, ಟೀಮ್ ವೀಕೆಂಡ್ ಟೀಮ್ ಔಟಿಂಗ್ಸು. ಫ್ರೈಡೆ ಸಂಜೆ ಆದ್ರೆ ಆ ಸ್ನಾಕ್ಸ್ ಬರುತ್ತೆ, ಸ್ಯಾಟರ್ಡೆ ಸಂಡೇ ಮಜಾ ಮಾಡೋದು, ಸಂಡೇ ನೈಟ್ ಅಗೇನ್ ಸ್ಟಾರ್ಟ್ ತಲೆಯಲ್ಲಿ ಬರುತ್ತೆ. 3ನೇ ತಾರೀಕಿಗೆ ಒಂದು ಮೆಸೇಜ್, 3ನೇ ತಾರೀಕಿಗೆ ಒಂದು ಕ್ರೆಡಿಟೆಡ್ ಮೆಸೇಜ್. ಬಟ್ ಅದು ಯಾವ ತರ ಆಗ್ಬಿಡ್ತು ಅಂತಂದ್ರೆ ಅದನ್ನ ಬಿಟ್ಟು ಹೊರಗಡೆ ಬಂದ್ಮೇಲೆ ಕೆಲವೊಂದ್ ಬಾರಿ ಆ ಒಂದು ಫ್ರಸ್ಟ್ರೇಷನ್ ಆಗ್ತಾ ಇರೋ ಫೇಸ್ ಬರುತ್ತೆ. ಯಾವಾಗ ಥಿಂಗ್ಸ್ ಸ್ವಲ್ಪ ಲ್ಯಾಗ್ ಆಗುತ್ತೆ. ಬಿಕಾಸ್ ಯು ಆರ್ ಫೈಂಡಿಂಗ್ ಅನ್ ಇನ್ವೆಸ್ಟರ್
ವಿತೌಟ್ ಬ್ಯಾಕ್ಗ್ರೌಂಡ್ ಈಸಿ ಇಲ್ಲ ಅಲ್ವಾ ಯಾರಿಗೂ. ನೀವು ಸಿನಿಮಾ ಬ್ಯಾಕ್ಗ್ರೌಂಡ್ ಇಂದ ಬರ್ತಾ ಇದ್ರೆ ಈಸಿ ಆಗ್ಬಿಡುತ್ತೆ. ಬಟ್ ಏನೋ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರುವಾಗ ಸಿನಿಮಾ ಬ್ಯಾಕ್ಗ್ರೌಂಡ್ ಇಂದ ಬಂದ್ರು ಕೂಡ ಈಸಿ ಇಲ್ಲಮ್ಮ. ಸಿನಿಮಾ ಮಾಡ್ಬೋದು, ಸಿನಿಮಾ ರಿಲೀಸ್ ಮಾಡೋದು ಬಿಗ್ಗೆಸ್ಟ್ ಥಿಂಗ್. ಇವತ್ತು ಸಿನಿಮಾ ರಿಲೀಸ್ ಮಾಡಕ್ಕಾಗಲ್ಲ, ನೀನ್ ಮಾಡಿದ್ರು ಕೂಡ ಸಿನಿಮಾ ಬ್ಯಾಕ್ಗ್ರೌಂಡ್ ಇಂದ ಬಂದಿರೋ 2 ಥಿಯೇಟರ್ ರಿಲೀಸ್ ಮಾಡ್ಬೋದು, ರಾಜ್ಯಾದ್ಯಂತ ಅಂತ ರಿಲೀಸ್ ಮಾಡಕ್ಕಾಗಲ್ಲ. ಅದಾಗಲ್ಲ ಸರ್, ಸಿನಿಮಾ ಅಷ್ಟು ಈಸಿ ಅಲ್ಲ ಸರ್. ಎಲ್ಲರೂ ಹೇಳ್ಬಿಡ್ತಾರೆ ಕ್ಯಾಮ್ರಾ ಇಟ್ಕೊಂಡು ಮಾಡ್ಬಿಡ್ತೀನಿ ಅಂತ, ಅಷ್ಟು ಈಸಿ ಅಲ್ಲ. ಇವನ್ ಏನಕ್ಕೆ ಇವತ್ತು ಇಷ್ಟು ಕಾನ್ಫಿಡೆನ್ಸ್ ಆಗಿ ಕೂತಿದ್ದಾನೆ ಅಂದ್ರೆ ಅಷ್ಟು ಕೆಲಸ ಮಾಡಿದ್ದಾನೆ ಅಂತ ಅಷ್ಟೇ. ಅಂಡ್ ಅದ್ರ ಜೊತೆ ಪ್ರಾಬ್ಲಿ ನೀವು ಹೇಳಿದಾಗೆ ಎಲ್ಲಾನು ನಾವು ಯಾರೇ ಆಗ್ಲಿ ಸ್ವಲ್ಪ ರೆಸಿಸ್ಟೆನ್ಸ್ ಬೇಕಂತ ಅನ್ಸುತ್ತೆ. ಬಿಕಾಸ್ ನಮ್ಮ ಗೋಲ್ ಮೇಲೆ ನಾವು ಫೋಕಸ್ಡ್ ಇದ್ಬಿಟ್ರೆ, ಬಿಕಾಸ್ ದೇರ್ ಆರ್ ಥೌಸಂಡ್ಸ್ ಆಫ್ ಫ್ಯಾಕ್ಟರ್ಸ್ ಕಮಿಂಗ್ ಇನ್ ಟು ಪ್ಲೇ. ಆ ಥರ ನಾವು ಕೇಳ್ತಾ ಹೋಗಿದ್ರೆ ಮಧ್ಯದಲ್ಲೇ ನಿಲ್ಸ್ಬಿಡ್ಬೇಕಿತ್ತು, ಸ್ಟಾರ್ಟೇ ಮಾಡಬಾರ್ದಿತ್ತು. ನಾನು ಅಂದ್ರೆ ಸಿನಿಮಾನೇ ಸ್ಟಾರ್ಟ್ ಮಾಡಬಾರ್ದಿತ್ತು. ಸ್ಟಾರ್ಟ್ ಮಾಡಿದ್ಮೇಲೂ ಮಧ್ಯ ಫಸ್ಟ್ ಸ್ಕೆಡ್ಯೂಲ್ ಸೆಕೆಂಡ್ ಸ್ಕೆಡ್ಯೂಲ್ ಆದಾಗ್ಲೂ ನಿಲ್ಸ್ಬಿಡ್ಬೇಕಿತ್ತು. ಯಾಕಂದ್ರೆ ಕಾನ್ಸ್ಟೆಂಟ್ ಟ್ಯಾಂಟ್ರಮ್ಸ್ ಬರ್ತಾ ಇರುತ್ತೆ ಹೊರಗಡೆ. ಏನ್ ನಡೀತಾ ಇದೆ, ಏನ್ ಮಾಡ್ತಾ ಇದ್ದಾನೆ, ಹಿಂಗೆ ಹಂಗೆ. ಅದು ಸಿನಿಮಾ ಆಗ್ಬಿಡುತ್ತೇನ್ರಿ ಇವ್ರ ಕೈಯಲ್ಲೆಲ್ಲ, ಏನು ಇಲ್ದೆ ಇಂಥವ್ರನ್ನೆಲ್ಲ ತುಂಬಾ ಜನರು ನೋಡಿದೀವಿ ನಮ್ ಕಡೆ ಎಲ್ಲ. ಅಂದ್ರೆ ಇಂಥವ್ರೆಲ್ಲ ಭಾಳ ಜನ ಬಂದು ಹೋಗಿರ್ತಾರ, ಇವರು ಒಂದೇನೋ ಮಾಡ್ತಾರ. ಬಟ್ ನಮ್ದೊಂದು ಒಳಗಡೆ ಬಿಲೀಫ್ ಆರ್ ಎಲ್ಸ್ ಪಲ್ಸ್ ಅನ್ನೋದು ಇರುತ್ತಲ್ವ, ಇದು ಕನೆಕ್ಟ್ ಆಗ್ಬೋದು ಅಂತ. ಅದು ಕನೆಕ್ಟ್ ಆಗುತ್ತೋ ಇಲ್ವೋ ಸೆಕೆಂಡರಿ, ಬಟ್ ಐ ವಾಸ್ ಇಂಪ್ಯಾಕ್ಟ್ ಆನ್ ದಟ್. ಓಕೆ, ಸೊ ದ್ಯಾಟ್ ಹೆಲ್ಪ್ ಅಂತ ಅನ್ಸುತ್ತೆ. ಅದ್ರ ಜೊತೆಗೆ ಬ್ಲೆಸ್ಡ್ ದಟ್ ಯೂನಿವರ್ಸ್ ಇದನ್ನ ಸಪೋರ್ಟ್ ಮಾಡ್ತು ಅಂತ. ಅಂಡ್ ಒಂದ್ ಕ್ವೆಶ್ಚನ್ ಕೇಳ್ಬೇಕು. ಇವಾಗ ನೀವು ಕಾರ್ಪೊರೇಟ್ ಬಿಟ್ಬಿಟ್ಟು ರೇಡಿಯೋಗೆ ಬಂದ್ರಿ, ನೋಟಿಸ್ ಬೋರ್ಡ್ ಸರ್ವ್ ಮಾಡ್ಬಿಟ್ರ ಅಥವಾ ಹಂಗೆ ಬಂದ್ಬಿಟ್ರ? ಅದು ಸ್ವಲ್ಪ ಬೇರೆ ತರ ಸ್ಟೋರಿ. ಓಕೆ, ಅರ್ಥ ಆಯ್ತು. ಅದು ಸಿನಿಮಾದಲ್ಲೂ ತೋರಿಸಿದೀವಿ. ಓಕೆ, ಅಂದ್ರೆ ಸಿನಿಮಾದಲ್ಲಿ ಆಕ್ಚುಲಿ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಇಲ್ಲ, ಬಟ್ 100% ಇಲ್ಲ ಅಂತ ಹೇಳಕ್ಕಾಗಲ್ಲ. ಇದೆ ಅಂದ್ರೆ ಸ್ವಲ್ಪ ಇದೆ ಬಹಳ ಇಲ್ಲ 50% ಇರ್ಬೋದು. ಬಟ್ ನಾನು ಸಿನಿಮಾದಲ್ಲಿ ಆಕ್ಟ್ ಮಾಡಿದ ಇದೆ ಅಲ್ವಾ, ಬಟ್ ನಿಮ್ಗೆ ಕಷ್ಟ ಏನು ಅಂತ ಗೊತ್ತಾಯ್ತು ನನಗೆ. ಓಕೆ, ಕಂಟೆಂಟ್ಗೋಸ್ಕರ ಈಗೆಲ್ಲ ಇವಾಗ ಇನ್ಸ್ಟಾಗ್ರಾಮು ಅದು ಇದು ಬಂದಿರೋದ್ರಿಂದ ಓಕೆ ಅದು ತೋರಿಸುತ್ತೆ, ಬಟ್ ಮಾತಲ್ಲೇ ಕಂಟೆಂಟ್ ಹುಡ್ಕೋದಿದೆಯಲ್ಲ, ಇವ್ ನಾವು ತೋರ್ಸೋದ್ ಬೇರೆ. ಬಟ್ ಆರ್ಜೆ ಆಗಿ ಮಾತಲ್ಲೇ ಕಂಟೆಂಟ್ ಗಳನ್ನ ಹುಡ್ಕೊಂಡು ದಿನ ಒಂದೊಂದು ಪ್ರೋಗ್ರಾಮ್ ಮಾಡೋದಿದೆಯಲ್ಲ, ದಟ್ ಇಸ್ ಗ್ರೇಟ್ ಥಿಂಗ್ ಅಂತ. ವೆರಿ ಚಾಲೆಂಜಿಂಗ್. ದಿನಾಲೂ ಹೊಸ ಮಾತಾಡ್ತಾನೆ ಇರ್ಬೇಕು ಅಂಡ್ ಪಬ್ಲಿಕ್ ಬೋರ್ ಆಗ್ಬಾರ್ದು. ಹೌದು, ಅದ್ರಲ್ಲಿ ಒಂದ್ ಸ್ವಲ್ಪ ವಿಷಯಗಳನ್ನ ಫಾಲೋ ಮಾಡ್ಬೇಕು, ಕೆಲವೊಂದು ವರ್ಡ್ ಗಳನ್ನ ಯೂಸ್ ಮಾಡಂಗಿಲ್ಲ. ಹೌದು, ಅವ್ನು ಯಾರೋ ಟೆನ್ಷನ್ ಗಾಡಿ ಓಡಿಸ್ತಾ ಇರ್ತಾನೆ, ಅವನೇ ಗುದ್ದು ಅವನೇ ನೋಡ್ಕೊಂಡು ಹೋಗು ಅಂತ ಹೇಳ್ತಿರ್ತಾನೆ, ಇವ್ನು ಬೈಯಕ್ ಹೋಗ್ತಾ ಇರ್ತಾನೆ, ಅವ್ನಿಗೆ ವಾಯ್ಸ್ ಬರುತ್ತೆ, ಅವು ಒಂದು ಹಾಡು ಬರುತ್ತೆ, ಅವ್ನು ಹೋಗ್ಲಿ ಬಿಡ ಹಾಳಾಗಿ ಹೋಗ್ಲಿ ಅನ್ಕೊಂಡು ಅವನು ಈ ತರದ್ದು ನೋಡಿದೀನಿ ನಾನೇ. ಯಾರೋ ನಾನೇ ಅವನೇ ಬಂದ, ಅವನೇ ಗುದ್ದ, ನೋಡ್ಕೊಂಡು ಹೋಗಲ್ಲ ಅಂತ ಅವನೇ ಹೋದ. ನನಗೆ ಈಚೆ ಮಳೆ ಬೇರೆ ಹಿಂಗ್ ಉಗಿಯೋಣ ಅಷ್ಟರಲ್ಲಿ ರೇಡಿಯೋ ಸಿಟಿ ಒಂದು ಸಾಂಗ್ ಬಂತು, ಅವ್ರು ಮಾತಾಡಿದ್ರು, ಹೋಗ್ಲಿ ಬಿಡಪ್ಪ. ಇದು ಆಗಿದೆ. ಮಾತು ಬರೀ ನೋಟ ಅಲ್ಲ, ಮಾತು ಕೂಡ ಮನಸ್ಸನ್ನ ಶಾಂತಗೊಳಿಸುತ್ತೆ. ಸೂಪರ್. ನೋಡಿ, ಇವತ್ತು ಐ ಆಮ್ ವೆರಿ ಪ್ರೌಡ್ ದಟ್ ರೇಡಿಯೋ ಸಿಟಿ ಒಂದು ದೊಡ್ಡ ಜಗಳ ತಪ್ಪಿಸಿದೆ. ಅದು ಎಲ್ಲೆಲ್ಲಿ ಏನೇನ್ ಮ್ಯಾಟರ್ ಮಾಡಿರುತ್ತೆ ಗೊತ್ತಿರಲ್ಲ. ಅದಕ್ಕೆ ವಿಡಿಯೋ ನೋಡೋದು ಬೇರೆ, ವಿಡಿಯೋ ನಿಮ್ಗೆ ಕಾಣಿಸುತ್ತೆ, ಮಾತಿದೆಯಲ್ಲ ಆ ಶರೀರವಾಣಿ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಮನಸ್ಸು. ಬಟ್ ನೀವ್ ಹೇಳಿದಾಗ ಕಮಿಂಗ್ ಬ್ಯಾಕ್ ಟು ನೋಟಿಸ್ ಪೀರಿಯಡ್, ತುಂಬಾ ಮೇಲ್ಸ್ ರಿಸೀವ್ ಮಾಡಿದ್ದೀನಿ ರೇಡಿಯೋಗೆ ಬಂದ ಮೇಲೂ ಕೂಡ. ಆ ಕಡೆಯಿಂದ ಟರ್ಮಿನೇಷನ್ ಲೆಟರ್ ಏನಾದ್ರು ಬಂತ? ಎಪ್ಸ್ಕೊಂಡಾದ್ರೆ ನೋಟಿಸ್ ಬೋರ್ಡ್ ಸರ್ವ್ ಮಾಡಿಬಿಟ್ರ? ಇಲ್ಲ, ಸ್ವಲ್ಪ ಅದು ಬೇರೆ ಬೀಟಿಂಗ್ ರೌಂಡ್ ದ ಬುಷ್ ಅಂತಾರಲ್ವಾ, ಆ ತರ ಬುಷ್ ರೌಂಡ್ ಬೀಟ್ ಮಾಡಿ ಬಂದಿರೋದು. ಓಕೆ, ಅಲ್ಲ ಇದು ಮಾಡ್ಬೇಕಾಗುತ್ತೆ ಕೆಲವೊಂದು ಟೈಮ್ಸ್ ಅಲ್ಲಿ, ಇಟ್ಸ್ ನಾಟ್ ರಾಂಗ್ ಅಂತ ನಾನು ಓಪನ್ ಆಗಿ ನಾನು ಆಮೇಲೆ ನಾನು ನೋಡಿದೀನಿ ಸರ್, ಪೆನ್ನು ಪೇಪರ್ ಹಿಡಿದು ಬರೆಯಕ್ ಶುರು ಮಾಡಿದವರು ಯಾರು ಕೂತ್ಕೊಳಕ್ ಆಗಲ್ಲ ಸರ್. ಅದು ಕೆಲಸ ಆದ್ರೂ ಬಿಡ್ಬೋದು, ಹುಚ್ಚು ಬಿಡಕ್ಕಾಗಲ್ಲ. ಅಂಡ್ ನೀವು ಹೇಳಿರೋ ಕ್ವೆಶನ್ಗೆ ಟು ಆಲ್ ದ ಕಾರ್ಪೊರೇಟ್ ಎಂಪ್ಲಾಯೀಸ್ ಲಿಸ್ನಿಂಗ್ ಔಟ್ ದೇರ್, ಮಾತೊಂದು ಹೇಳುವುದಲ್ಲಿ ಒಂದು ಯೂನಿಕ್ ಆಗಿರೋ ಸಿಚುವೇಶನ್ ಇದೆ. ಲೈಕ್ ಯಾವ ತರ ಕಾರ್ಪೊರೇಟ್ ಎಂಪ್ಲಾಯೀಸ್ಗೆ ಸಡನ್ ಆಗಿ ಏನೋ ಜಂಪ್ ಆಗ್ಬೇಕಾಗಿರುತ್ತೆ, ಅಥವಾ ಏನೋ ಪ್ಯಾಷನ್ ಕಡೆಗೆ ಹೋಗ್ಬೇಕಾಗಿರುತ್ತೆ. 3 months 1 month ಅಂತ ಬಂದ್ಬಿಡುತ್ತೆ ನೋಟಿಸ್ ಪೀರಿಯಡ್. ಅದನ್ನ ಯಾವ ತರ ಸ್ಕಿಪ್ ಮಾಡ್ಬೋದು ಅನ್ನೋ ಒಂದು ಕಾಮಿಕಲ್ ಸಿಚುವೇಶನ್ ಇದೆ. ಸೊ June 20 ಮಾತೊಂದು ಹೇಳಿದ್ರೆ ಮರೆಯಕ್ಕೆ ಹೋಗ್ಬೇಡಿ. ನೋಡ್ರಪ್ಪ, ಯಾರೆಲ್ಲ ಕೆಲಸ ಬಿಡ್ಬೇಕು ಅಂತಿದ್ರೆ ಇಮಿಡಿಯೇಟ್ ಆಗಿ ಸಿನಿಮಾ ನೋಡಿ. ಅದು ಒಂದೇನೋ ಹಿಂಟ್ ಕೊಡುತ್ತೆ. ಗಿರೀಶ್ ಸರ್, ಅವಾಗ್ಲೇ ಮಾತಾಡ್ಬೇಕಾದ್ರೆ ಒಂದು ಪಾತ್ರದ ಬಗ್ಗೆ ಅವ್ರು ಹೇಳಿದ್ರು, ರಾಜಾ ಹುಲಿ ಅಂತ. ಸಡನ್ ಆಗಿ ನನಗೆ ಪಾಪಪ್ ಆಯ್ತು, ಲಕ್ಕಿ ಬಾಯ್ ಲವ್ ಸ್ಟೋರಿ. ಸರ್ ಆಕ್ಚುಲಿ ಏನು ಅಂದ್ರೆ, ನಾವು ತಲಕಾಡಿಗೆ ಹೋಗಿದ್ವಿ. ಅದು ತಲಕಾಡು ಕೊಳ್ಳೇಗಾಲ ಹತ್ರ
ನಾನು ಇಷ್ಟು ಗಡ್ಡ ಕೂದಲೆಲ್ಲ ಬಿಟ್ಬಿಟ್ಟಿದ್ದೆ ನಾನು. ಸರಿ ಒಬ್ಬ ಡೈರೆಕ್ಟರ್ ತೋರಿಸಿದೆ, ಇದು ಒಂಥರ ಇದೆ, ಏನೋ ಮಾಡೋಣ ಅಂತಂದ್ರು. ಅಷ್ಟರಲ್ಲಿ ಯಶ್ ಬಂದರು. ನಾನು ಅಷ್ಟೇ ಮೋಸ್ಟ್ಲಿ ಡೈರೆಕ್ಟ್ ಏನೋ ಮಾಡೋಣ ಅಂತಂದ್ರು ಅಂತಂದ್ರೆ ಅದಕ್ಕೆ ಸಿನಿಮಾ ಇಲ್ಲ, ವಾಪಸ್ ಹೋಗೋಣ ಅಂತ ನಾನು. ಸರಿ ಬರೋ ಬಂದಿದ್ದೀನಿ, ಯಶ್ಗೆ ಮಾತಾಡ್ಸ್ಕೊಂಡು ಹೋಗ್ಬೋಣ ಅಂದ್ಬಿಟ್ಟು ಬರ್ತೀನಿ ನಾನು. ಒಂದು ಯಾಕೆ ಅದೇ ಏನು ಹೇಳಲಿಲ್ಲ. ಹೇ ಈ ಘಟ ಚೆನ್ನಾಗಿದೆ, ಇರೋ ನಿಮಿಷ ಅಂದ್ಬಿಟ್ಟು ಒಬ್ಬರು ಫೋನ್ ಮಾಡ್ದೆ. ಫೋನ್ ಮಾಡಿ ಎಷ್ಟೊತ್ತಾಗುತ್ತೆ ಬರೋಕ್ಕೆ ಅಂತ. ಒಂದು 2 ಅವರ್. ಸರಿ ಬರ್ರಿ, ಒಂದು 2 ಅವರ್ ಇರು ಅಂತ. ನಾನು 2 ಅವರ್ ಆದಮೇಲೆ ಟಿಫನ್ ಮಾಡ್ಕೊಂಡು ಬಾಯ್ ಅಂತ ಹೇಳೋಣ ಅಂತ ಕಾದ್ರೆ ಇಬ್ಬರು ಬಂದರು. ಎಲ್ಲಿಂದ? ಬ್ಯಾಂಗ್ಳೂರಿಂದ. ಇಬ್ಬರು ಹುಡುಗರು. ಇವನಿಗೆ ನಂತರ ಮಾಡ್ರೋ ಒಂದು ಅಷ್ಟೇ ಅಂದಿದ್ದು. ಅಲ್ಲೇ ಕ್ಯಾರನ್ ಕೂರಿಸಿ ಬ್ಲ್ಯಾಕ್ ಕ್ಲಾತ್ ಹಾಕಿ ಕತ್ತಿಟ್ಕೊಂಡು ದಾಬಾ 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 ಅಂತ ಕೆರೆದಾಕ್ಬಿಟ್ರು. ನಾನು ನೋಡ್ತೀನಿ, ಲಕ್ಕಿ ಬಾಯ್ ಗೆಟಪ್ ಅದು. ಏನಿದು ಅಂದೆ. ಈಗ ಹೋಗಿ ಡೈರೆಕ್ಟ್ರಿಗೆ ತೋರಿಸು. ಆಯಿತು, ಡೈರೆಕ್ಟ್ರ್ ಹೋಗಿ ತೋರಿಸ್ದೆ. ಸರ್ ಇದು ಏನ್ರಿ ಇದು ಇಷ್ಟು ಚೆನ್ನಾಗಿದೆ ಅಂದ್ರು. ನನಗೆ ಇವಾಗ ಮಾಡ್ತಾ ಇದ್ದೀನ ಸಿನಿಮಾ, ಮಾಡ್ತಿಲ್ವ ಅಂತ ಗೊತ್ತಾಯ್ತು. ಆಯ್ತು, ಸಿನಿಮಾ ಶೂಟಿಂಗ್ ಶುರು ಆಯ್ತು, ಮಾಡ್ತಾ ಇದ್ವಿ. ಫಸ್ಟ್ ಶಾಟ್ ನೋಡೋ ಲಕ್ಕಿ ಬಾಯ್ ಬಂದಂಗೆ ಅಂತಾರಲ್ಲ, ಅದು ಫಸ್ಟ್ ಶಾಟ್. ಅದು ನಂಗೆ ಅಲ್ಲಿ ಏನ್ ಮಾಡ್ತಾ ಇದೀನಿ ಅಂತ ಇನ್ನೂ ಗೊತ್ತಿಲ್ಲ, ಸುಮ್ಮನೆ ತಲೆ ಆಡ್ಸ್ಕೊಂಡು ನಿಂತಿದ್ದೀನಿ. ಅದಾದ್ಮೇಲೆ ಯಶ್ಗೆ ಹೇಳ್ದೆ, ಇವಾಗ ಏನ್ ಮಾಡ್ಲಿ ಇದನ್ನ ಅಂದ್ರೆ, ಏನು ಮಾಡ್ಬೇಡ, ಸೆಂಟರ್ ನಲ್ಲಿ ಕೂದಲು ಬಂದ್ಬಿಡುತ್ತೆ, ಅದನ್ನ ದಿನ ಶೇವ್ ಮಾಡಿಸ್ತಾರ, ಚೆನ್ನಾಗಿರುತ್ತೆ. ಓಕೆ ಡನ್. ಅಲ್ಲೇ ಕೊಳ್ಳೇಗಾಲದಲ್ಲಿ ಯಾವುದೋ ಒಂದು ಅಂಗಡಿಗೆ ಹೋದೆ. ಒಳಗಡೆ ಹೋಗ್ಬೇಕಾಗಿತ್ತು ಇನ್ನು. ಏನ್ ಹೇಳಿ ಅಂದ ಅವನು. ಅಣ್ಣ ನೋಡಿ ಸ್ವಲ್ಪ ಇದು ಗ್ಯಾಪಲ್ಲಿ ಒಂಚೂರು ತೆಗಿಬೇಕು ಅಂದ್ರೆ. ಈಚೆ ಹೋಗಿ, ನಾವು ಕಾಯಿಲೆ ಮನುಷ್ಯರಿಗೆಲ್ಲ ನಾವು ಶೇವ್ ಮಾಡಲ್ಲ. ಅವ್ನು ಸ್ಕಿನ್ ಡಿಸೀಸ್ ಅಂತ ತಿಳ್ಕೊಂಡು, ಈ ಬ್ಲ್ಯಾಕ್ ಸ್ಕಿನ್ ಮಾಡ್ಕೊಂಡ್ರೆ ಸ್ಕಿನ್ ಡಿಸೀಸ್. ನಾನ್ ಕಾಯಿಲೆ ಮನುಷ್ಯನ, ನಾನು ಚೆನ್ನಾಗಿದ್ದೀನಿಲ್ಲ ಗುರು, ಫಿಟ್ ಆಗಿ ಇನ್ನೇನು ಅಂತ. ನಾನು ಆ ಹೋಟ್ಲ್ ಮ್ಯಾನೇಜರ್ನ ಹಿಡಿದು, ಸರ್ ಇದು ತೆಗಿಸ್ಬೇಕು ಸರ್, ಯಾರಾದ್ರೂ ಹೇಳಿ ಸರ್ ಅಂತೇಳಿ ಅವ್ನ ಫ್ರೆಂಡ್ಗೆ ಹೇಳಿ ಅವ್ನು ಅಲ್ಲಿಂದ ಬಂದು ಅವ್ನು ಒಂದೊಂದು ಕೂದಲೇ ತೆಗಿತಾ ಇದ್ದಾನೆ. ಅಣ್ಣ ಹಿಂಗೆಲ್ಲ ಮಾಡಿದ್ರೆ ಬೆಳಗಿನ ಜಾವ ಆಗ್ಬಿಡುತ್ತೆ, ಸುಮ್ಮನೆ ಗ್ಯಾಪಲ್ಲಿ ತೆಗಿ ಅಂತ. ನೋಡಿ, ಒಂದು ಗಡ್ಡದಿಂದ ಎಷ್ಟು ಕಥೆ ಇದೆ. ಎಸ್. ಅಂಡ್ ಇನ್ನೊಂದು ನನಗೆ ಸೀನ್ ಸಡನ್ ಆಗಿ ಈಗ ಪಾಪಪ್ ಆಗಿದ್ದು, ಮಿಲಿಟರಿ ಹೋಟ್ಲು ತಿಳಿಸಾರು ಉಗ್ರಂ ಸಿನಿಮಾದಲ್ಲಿ ಇವ್ರದ್ದು ಮಿತ್ರ ಸರ್ ಕಾಂಬಿನೇಷನ್. ಎಸ್, ಹೌದು, ಅದು ಮಾತ್ರ ಸಾಕಾಗಿ. ಎಲ್ಲರೂ ಹೇಳ್ತಾರೆ ನಾನು ಇದು ಅಟೆಂಡ್ ಮಾಡಲ್ಲ, ಅದಕ್ಕೆ ಆಡಿಷನ್ ಅಂತ. ಪ್ರಶಾಂತ್ ಎಲ್ಲ ನಮ್ಗೆ ಆಡಿಷನ್ ಅಟೆಂಡ್ ಮಾಡಿದ್ವಿ ನಾವು ಅದನ್ನ. ಅವ್ರ ಸಿನಿಮಾಗಳು ಮಾಡ್ತಿದ್ದೆ, ಹೌದು, ಯಾರು ನಂಬೋದೇ ಇಲ್ಲ. ನಾನು ಹೋದೆ, ಕೂತ್ಕೊಂಡು ಏನ್ ಮಾಡ್ಬೇಕು ಹೇಳಿ ಸರ್, ಮಾಡಿ ನೋಡೋಣ ಅಂದ್ರು. ಮಾಡಿದೆ. ಓಕೆ, ನೀವು ಸೆಲೆಕ್ಟ್ ಆಗಿದ್ದೀರಾ ಅಂದ್ರು. ನಮ್ಗೆ ಗೊತ್ತಿತ್ತಲ್ಲ ಏನ್ ಮಾಡ್ಬೇಕು ಆಡಿಷನ್ ಹೇಳಿ ಅಂತ. ಕೊಟ್ಟಿದ್ದೇ ಮಾಡಿದ್ರೆ ಆಗಲ್ಲ, ಅದು ಮೀರ್ ಮಾಡಬೇಕು. ಎಲ್ರಿಗೂ ಕೇಳ್ತಾ ಇದೀನಿ, ಇಳಿಸ್ಕೊಳ್ಳಿ. ಯಾರಾದ್ರೂ ಆಡಿಷನ್ ಹೋಗ್ಬೇಕಂದ್ರೆ ಕೊಟ್ಟರೆ ಡೈಲಾಗ್ ಹಿಂದೆ ಮುಂದೆ ನೀವು ಒಂದು ಕತೆ ಹುಟ್ಟಿಸ್ಕೊಂಡು ಆಡಿಷನ್ ಮಾಡಿ ಸೆಲೆಕ್ಟ್ ಆಗ್ತೀರಾ. ಇವತ್ತಿನ ಕಿವಿ ಮಾತಿದು. ಹೌದು, ಬರೀ ಅಷ್ಟು ಮಾತ್ರ ಮಾಡಬೇಡಿ ಯಾವತ್ತು, ಅದ್ರ ಹಿಂದೆ ಮುಂದೆ ಎಲ್ಲ ಸೇರಿಸ್ಕೊಂಡು ಆಕ್ಟ್ ಮಾಡಿ, ಒಳ್ಳೇದಾಗತ್ತೆ ನಿಮ್ಗೆ. ಹಾಗೆ ಈ ಸಿನಿಮಾದಲ್ಲಿ ಈಗ ಪ್ರತಿಯೊಂದು ಸಿನಿಮಾ ಅಂತ ಹೇಳಿದ್ರೆ ಮ್ಯೂಸಿಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಈ ಸಿನಿಮಾದ ಮ್ಯೂಸಿಕ್ ಬಗ್ಗೆ ಹೇಳೋದಾದ್ರೆ, ಸೊ ಆಕ್ಚುಲಿ ಸಾಂಗ್ಸ್ 6 ಇರೋದು. ಇವತ್ತಿನ ಮಟ್ಟಿಗೆ ತುಂಬಾ ಜನ ಅಂತ ಅಂದ್ಬಿಡ್ತಾರೆ, 6 ಸಾಂಗ್ಸ್ ಅಂತ. ಸೊ ಉಲ್ಲಾಸ್ ಕುಲಕರ್ಣಿ ಅಂತ ಸಾಂಗ್ಸ್ ಕಂಪೋಸ್ ಮಾಡಿದ್ರು. ಆಮೇಲೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದು ಪ್ರಸನ್ನ ಕುಮಾರ್ MS, ಬ್ಲಿಂಕ್ ಮಾಡಿದ್ರು ಅವರು. ಸೊ ಟ್ರೈಲರ್ ಅಲ್ಲೂ ಅವ್ರದ್ದೊಂದು ಗೊತ್ತಾಗುತ್ತೆ ವರ್ಕ್ ನಿಮ್ಗೆ, ಪ್ರಸನ್ನ ಅವ್ರು ಮಾಡಿರೋದು. ಸೊ 6 ಸಾಂಗ್ ಇದೆ. ಫಸ್ಟ್ ಒನ್ ಇಸ್ ಅ ಕ್ಯಾಚಿ ನಂಬರ್, ಸಿಂಗಲ್ ಮಿಂಗಲ್ ಅಂತ. ಸೊ ಎಲ್ಲರೂ ಹೀರೋ ಕಾಡಿಸ್ತಾ ಇರ್ತಾರೆ ಏನಕ್ಕೆ ಸಿಂಗಲ್ ಆಗಿದೆ ಅನ್ನೋದು. ಅದು ರಿಲೀಸ್ ಆಗಿದೆ. ಆಮೇಲೆ ಮಾತೊಂದನ್ನು ಹೇಳಲು ಆತುರ ಅಂತ ಶ್ರೀಲಕ್ಷ್ಮಿ ಬೆಲ್ಮಣ್ಣು ಹಾಡಿರೋದು, ಅದು ತುಂಬಾ ಚೆನ್ನಾಗಿ ಹೋಗಿದೆ. ಸೊ 2 ಸಾಂಗ್ ರಿಲೀಸ್ ಆಗಿದೆ. ಮುಂದೆ ಇನ್ನು ಸಾಂಗ್ಸ್ ಬರುತ್ತೆ ಬಿಫೋರ್ ರಿಲೀಸ್. ದೆನ್ 2 ಸರ್ಪ್ರೈಸಿಂಗ್ ಸಾಂಗ್ಸ್ ಇರೋದು ಸಿನಿಮಾದಲ್ಲಿ ನೋಡ್ಬೇಕು. ಸಿನಿಮಾದಲ್ಲಿ ಆ ಒಂದು 2 ಸಾಂಗ್ಸ್ ನ ಕ್ಯಾಚ್ ಅಪ್ ಮಾಡಬಹುದು ಪ್ರಾಬ್ಲಿ. ಬಿಕಾಸ್ ಯಾವುದೇ ಒಂದು ರೊಮ್ಯಾಂಟಿಕ್ ಸಿನಿಮಾಗೆ ಮ್ಯೂಸಿಕ್ ಇಸ್ ದ ಸೋಲ್. ಎಸ್, ಡೆಫಿನೆಟ್ಲಿ. ನಾವು ಇಲ್ಲಿವರೆಗೂ ಯಾವುದೇ ನೀವು ಸಿನಿಮಾ ತಗೊಳ್ಳಿ, ಸಾಂಗ್ಸ್ ಅಂಡ್ ಮ್ಯೂಸಿಕ್ ಹ್ಯಾವ್ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ನನಗನ್ಸುತ್ತೆ, ತುಂಬಾ ಕ್ರೂಷಿಯಲ್. ಆ ಒಂದು ನಿಟ್ಟಿನಲ್ಲಿ ಆಡಿಯನ್ಸ್ ಮನ್ಸಿಗೆ ನಾವು ತಲುಪ್ತೀವಿ, ಹತ್ರ ಆಗ್ತೀವಿ, ಅವ್ರಿಗೆ ಇಷ್ಟ ಆಗುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಮತ್ತೆ ಅಗೇನ್ ಅವ್ರ ಕಡೆಯಿಂದ ಹೆಂಗ್ ರೆಸ್ಪಾನ್ಸ್ ಬರುತ್ತೆ ಅಂತ ನೋಡಬೇಕು ಆಫ್ಟರ್ 20th. And also the song will stay even after the movie ಅಲ್ವಾ. ಇವಾಗ ಯಾರೂ ಕೂತ್ಕೊಂಡು ದಿವಸ ಮೂವೀಸ್ ನೋಡಲ್ಲ, ಬಟ್ ಸಾಂಗ್ ಕೇಳ್ತಾನೆ ಇರ್ತಾರೆ. ಸೂಪರ್ ಮಯೂರ್. ಮಾತೊಂದು ಹೇಳುವೆ ಅಂತ 6 ಸಾಂಗ್ ಮಾಡೋನು, 2 ಗಂಟೆ ಪಿಕ್ಚರ್ ಮಾಡೋನು, ಒಂದೇ ಮಾತು ಮಾತೊಂದೇ ಹೇಳುವೆ ಅನ್ಬಿಟ್ಟು 6 ಸಾಂಗ್ 2 ಅವರ್ ಪಿಕ್ಚರ್ ಮಾಡೋಣ. ಸಡನ್ ಆಗಿ ಗೊತ್ತಾಗ್ಲಿಲ್ಲ ಪರವಾಗಿಲ್ಲ ಅಂತ ಏನ್ ಹೇಳ್ತಾ ಇದಾರೆ ಅಂತ.
ಒಂದು ಮಾತು ಹೇಳಕ್ಕೆ ಓಕೆ ಅಲ್ಲ ಅದು ಹೇಳ್ತಾರೆ ನೋಡಿ, ಮಾತು ಏನು ಮನೆ ಕೆಡಿಸ್ಬೋದು, ತೂತು ಒಲೆ ಕೆಡಿಸ್ತು ಅಂತ. ಬಟ್ ಎವ್ರಿ ಕಾನ್ಫೆಷನ್ ಇಸ್ ಇಂಪಾರ್ಟೆಂಟ್ ಅಂತ. ಎಸ್ ಇವಾಗ ಒಂದೇ ಮಾತು ಇಂಪಾರ್ಟೆಂಟ್ ಅಲ್ವಾ? ಇಬ್ಬರ ನಡುವೆ ಒಂದ್ ಬ್ರೇಕ್ ಆಗೋಕೆ ಅಥವಾ ಕೂಡೋಕೆ ಅದು ಯಾವ ಅಂದ್ರೆ ಹುಡುಗ ಹುಡುಗಿನೇ ಆಗ್ಬೇಕಂತ ಇಲ್ಲ, ಬಾಯ್ ಫ್ರೆಂಡ್ ಅವ್ರ ಗರ್ಲ್ ಫ್ರೆಂಡ್ ಅಂತಾನೆ ಇಲ್ಲ. ಮೀಟ್ ಎನಿವನ್, ಒಂದ್ ಮಾತು ಕ್ಯಾನ್ ಮೇಕ್ ಅ ಮೇಜರ್ ಡಿಫರೆನ್ಸ್. ಎಸ್. ಅಂಡ್ ಇನ್ನೊಂದೇನ್ ಗೊತ್ತಾ, ಈ ರೇಡಿಯೋ ಜಾಕಿ ಕ್ಯಾರೆಕ್ಟರ್ಗಳು ಯಾವೆಲ್ಲ ಸಿನಿಮಾದಲ್ಲಿ ಮಾಡಿದ್ದಾರೆ, ಐ ಥಿಂಕ್ ಎಲ್ಲ ಕೂಡ ತುಂಬಾ ರೀಚ್ ಆಗಿದೆ ಜನಗಳಿಗೆ. ಮುಸ್ಸಂಜೆ ಮಾತು ಇರ್ಬೋದು, ಆಟೋ ರಾಜ ನಮ್ಮ ಗಣೇಶ್ ಅವ್ರು ಮಾಡಿದ್ದಾರೆ RJ ಅಂಡ್ ಅಪ್ಪು ಸರ್ ಮಿಲನ. ಹಾ ಹೌದು. ಅಂಡ್ ಕಲ್ಟ್ ಅದು ನಮ್ಮ ರಮೇಶ್ ಅರವಿಂದ್ ಸರ್ ಮಾಡಿದ್ದಾರೆ ಆಕ್ಸಿಡೆಂಟಲ್ ಮಾಡಿದ್ದಾರೆ. ಅಂಡ್ ರೀಸೆಂಟ್ ಆಗಿ ಹ್ಯಾಪಿ ನ್ಯೂ ಇಯರ್ ಡಾಲಿ ಧನಂಜಯ್ ಮಾಡಿದ್ರು. ಹೌದು. ಎಲ್ಲಾ ಸಿನಿಮಾಗಳು ಅಂದ್ರೆ ಜನಗಳಿಗೆ ತುಂಬಾ ರೀಚ್ ಆಗಿದೆ. ಸೊ ಅದ್ರಲ್ಲಿ ಆ ಲಿಸ್ಟ್ ಅಲ್ಲಿ ಮಾತೊಂದು ಹೇಳೋ ಕೂಡ ಸೇರ್ಕೊಳ್ಳುತ್ತೆ. ಹೋಪ್ಫುಲಿ ನಿಮ್ಮ ಬಾಯಿ ಮಾತು ನಿಜ ಆಗ್ಲಿ. ಆರ್ಜೆಗಳಾಗಿ ಮಾಡಿರೋ ಸಿನಿಮಾಗಳು ಎಲ್ಲ ಕೂಡ ಹಿಟ್ ಲಿಸ್ಟ್ ಅಲ್ಲಿ ಇದಾವೆ. ಸೊ ಆ ಲಿಸ್ಟಿಗೆ ಸೇರ್ಕೊಳ್ಳುತ್ತೆ. ಥ್ಯಾಂಕ್ ಯು ಸರ್, Thank you so much. ಪಾರ್ಟಿ ಕೊಡ್ಸ್ಬೇಕಾಯ್ತು. ಡೆಫಿನೆಟ್ಲಿ 20 ಸೆಕೆಂಡ್ ವರ್ಡಿಕ್ಟ್ ಬಂದ್ಬಿಡುತ್ತೆ. ಎರಡು ದಿನ ಸಾಕಲ್ವಾ ಇವತ್ತು? ತುಂಬಾ ಒಂದೇ ದಿನದಲ್ಲಿ ಗೊತ್ತಾಗ್ಬಿಡುತ್ತೆ. ಅಂಡ್ ವಿ ನೀಡ್ ಟು ಅಕ್ಸೆಪ್ಟ್ ಏನ್ ಹೇಳ್ತಾರೆ ಅಂತ. ಜನರ ಮನಸ್ಸಿಗೆ ರೀಚ್ ಆಗಕ್ಕೆ ನಾವು ಮಾಡಿರ್ತೀವಿ, ಬಟ್ ಅಫ್ಕೋರ್ಸ್ ಒಂದು ಪ್ರಾಮಿಸಿಂಗ್ ಎಫರ್ಟ್ ಮಾಡಿದೀವಿ ಅಂತ ಹೇಳ್ಬೋದು. ಮನೆ ಮಂದಿ ಎಲ್ಲ ಕೂತು, ಅಂಡ್ ಇಟ್ ಈಸ್ ಅ ಯೂತ್ಫುಲ್ ಫ್ಯಾಮಿಲಿ ಎಂಟರ್ಟೈನರ್. ಸೊ ಎಲ್ಲ ಮನೆ ಮಂದಿ ಎಲ್ಲ ಕೂತು ಆರಾಮಾಗಿ ಸಿನಿಮಾ ನೋಡ್ಬೋದು, ಕನೆಕ್ಟ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಅಗೇನ್ ಅವ್ರು ಏನು ವರ್ಡಿಕ್ಟ್ ಕೊಡ್ತಾರೆ ಅದಕ್ಕೆ ನಾವು ತಲೆ ಬಾಗ್ಬೇಕಾಗತ್ತೆ. ಹೋಪ್ಫುಲಿ ವಿಲ್ ವಿನ್. ಡೆಫಿನೆಟ್ಲಿ. ಗಿರಿ ಸರ್ ಅವಾಗಲೇ ಹೇಳಿದ್ರು, ಈಗ ನೀವು ಹೇಳಿದ್ರಿ ಹೊಸಬ್ರು ಅಂತ ಬಂದಾಗ ಪ್ರೊಡ್ಯೂಸರ್ ಇನ್ವೆಸ್ಟ್ ಮಾಡಕ್ಕೆ ನಿನ್ ಮೇಲೆ ಯಾಕೆ ಇನ್ವೆಸ್ಟ್ ಮಾಡಬೇಕು ಅಂತ ನೋಡ್ತಾರೆ. ಅವಾಗ ಹೇಳಿದ್ರು ಹೊಸಬ್ರು ಅಂತಲ್ಲ, ಯಾರ ಮೇಲಾದ್ರೂ ನೋಡ್ತಾರೆ ಅಂತ. ಬಟ್ ಈ ಸಿನಿಮಾದ ವಿಟಮಿನ್ ಎಂ ಬಗ್ಗೆ ಮಾತಾಡೋದಾದ್ರೆ ಅದೇ ನಾನು ಹೇಳಿದಾಗೆ, ಫಸ್ಟ್ ಆಫ್ ಆಲ್ ನಾನು ಯೂನಿವರ್ಸ್ಗೆ ಐ ವಿಲ್ ಹ್ಯಾವ್ ಟು ಬಿ ವೆರಿ ಗ್ರೇಟ್ಫುಲ್. ನಾನು ಚಿರಋಣಿ. ಏನಕ್ಕಂತಂದ್ರೆ ನನಗೆ ಆ ಒಂದು ಕೆಲವು ಜನ ಏನಿದ್ದಾರೆ, ಸೆಟ್ ಆಫ್ ಪ್ರೊಡ್ಯೂಸರ್ಸ್ ಇದ್ದಾರೆ ಈ ಸಿನಿಮಾಗೆ, ಅವರು ಬಂದು ನಿಂತ್ಕೊಂಡಿರೋದು ಅದು ಒಂಥರ ಈಗಿನ ಕಾಲದಲ್ಲಿ ಅನ್ಬಿಲೀವೇಬಲ್ ಅಂತಾನೆ ಹೇಳ್ಬೋದು. ಅಂದ್ರೆ ಏನಕ್ಕಂತಂದ್ರೆ ಇಟ್ ಈಸ್ ವೆರಿ ಹಾರ್ಡ್ ಹೊರಗಡೆ, ಅಷ್ಟೊಂದು ಈಸಿ ಇಲ್ಲ. ಅಂಥದ್ರಲ್ಲಿ ನನ್ನನ್ನ ಬಿಲೀವ್ ಮಾಡಿದ್ರಲ್ವಾ, ಎಸ್ಪೆಷಲಿ ಪ್ರಭು ಸವಣೂರ್ ಅಂತ ಒಬ್ರು, ಅಂಡ್ ಅವಿನಾಶ್ ಸರ್, ಅಂಡ್ ಅವ್ರ ಫ್ರೆಂಡ್ಸ್ ಇದ್ದಾರೆ ಕೆಲವು ಜನ, ಪ್ರಭು ಅವ್ರ ಫ್ರೆಂಡ್ಸ್. ಅವ್ರಿಗೆಲ್ಲ ನಾನು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಏನಕ್ಕಂತಂದ್ರೆ ಅವ್ರು ಕಾಂಟೆಂಟ್ ಅಲ್ಲಿ ಬಿಲೀವ್ ಮಾಡಿದ್ದು, ಕಂಟೆಂಟ್ ಬಿಲೀವ್ ಮಾಡಿ ನನ್ನಲ್ಲಿ ಟ್ರಸ್ಟ್ ಇಟ್ಟಿದ್ದು, ಇಲ್ಲ ಮಾಡ್ತಾನೆ ಅಂತ. ಸೊ ಇವತ್ತು ನಾನು ಮಾಡೇನೋ ನಿಲ್ಸಿದ್ದೀನಿ, ಬಟ್ ನನ್ನ ಏಮ್ ಏನಂತಂದ್ರೆ ಮಾಡಿ ನಿಲ್ಸಿದನ್ನು ಗೆಲ್ಲಿಸ್ಬೇಕಲ್ವ, ಅದು ಇಂಪಾರ್ಟೆಂಟ್. ಇವಾಗ ಪ್ರೊಡ್ಯೂಸರ್ ರಿಟರ್ನ್ ಆಗ್ಬೇಕಂತಂದ್ರೆ, ಅಥವಾ ನಮಗೆ ಮುಂದೆ ನಮ್ದೊಂದು ಚಾಪ್ ಮೂಡಿಸ್ಬೇಕಂತಂದ್ರೆ ಸಿನಿಮಾನೇ ಮಾತಾಡಬೇಕು. ನಾವು ಎಷ್ಟೇ ಮಾತಾಡಿದ್ರು ಅದು ಏನು ಯೂಸ್ ಆಗಲ್ಲ ಅಲ್ವಾ ಸರ್? ಸಿನಿಮಾನೇ ಮಾತಾಡಬೇಕು. ಆ ನಿಟ್ಟಿನಲ್ಲಿ ಅವರು ಈ ಸಿನಿಮಾಗೆ ಏನು ಬೇಕಿತ್ತು, ಏನು ಅಗತ್ಯ ಆಯಿತು ಅದನ್ನ ಪೂರೈಸಿದ್ದಾರೆ. ಸೊ ನಮ್ಮೊಂದು ಚೌಕಟ್ಟಲ್ಲಿ ಏನು ಬೇಕೋ ಅದು ಕೊಟ್ಟಿದ್ದಾರೆ. ಬಿಕಾಸ್ ನೀವು ಹೇಳಿದಾಗ ವಿಟಮಿನ್ ಎಂ ಇಲ್ಲದೆ ನಥಿಂಗ್ ಇಸ್ ಪಾಸಿಬಲ್. ನೀವು ಹೊರಗಡೆ ಏನೇ ಮಾಡ್ಬೇಕಂತಂದ್ರೂ ವಿಟಮಿನ್ ಎಂ ಇಸ್ ರಿಕ್ವೈರ್ಡ್. ಉಸಿರಾಡಬೇಕು ಅಂದ್ರೆ ಕಾಸು ಬೇಕು, ಉಸಿರಾಡೋಕ್ಕೂ ಕಾಸು ಬೇಕು, ನೀರಿಗೂ ಕಾಸು ಕೊಡ್ಬೇಕು, ಪ್ರತಿಯೊಂದಕ್ಕೂ ಕಾಸು ಕೊಡ್ಬೇಕು, ಎಲ್ಲದಕ್ಕೂ ಬೇಕೇ ಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ಸಿನಿಮಾ ಆಗ್ ನಿಂತಿದೆ ಅಲ್ವಾ, ಅದಕ್ಕೆ ನಾನು ಚಿರಋಣಿ ಅವ್ರಿಗೆ. ಐ ಥಿಂಕ್ ಆಲ್ಸೋ ನಮ್ಮ ಈ ಮೂವಿ ಮಾಡಬೇಕಾದ್ರೆ ಅಬ್ಬಾ ಇರ್ಬೋದು, ಮಯೂಸ್ ಬ್ರದರ್, ಹಿ ವಾಸ್ ಟೋಟ್ಲಿ ಡೆಡಿಕೇಟೆಡ್, ಆರ್ ರವಿ, ಒನ್ ಮೋರ್ ಅಸಿಸ್ಟೆಂಟ್ ಡೈರೆಕ್ಟರ್, ಆಮೇಲೆ ಮೀ ಆಲ್ಸೋ. ಆ್ಯಂಡ್ ಲಾಟ್ ಆಫ್ ಇವಾಗ ಹೆಂಗಾಯ್ತಂದ್ರೆ ಎಲ್ಲರಿಗೂ ಇದನ್ನ ಮಾಡೋಣ ಅಂತ ಅನಿಸ್ತಾ ಇತ್ತು. ಡೇ ನೈಟ್ ಏನೋ ನಮ್ಗೆ ನೋಡ್ತಾ ಇರಲಿಲ್ಲ. ಇವಾಗ್ಲೂ ವಿ ಯೂಸ್ ಟು ಲೈಕ್ ಆಸ್ ಅ ಟೀಮ್, ಆಫ್ ಕೋರ್ಸ್ ವಿ ಹ್ಯಾಡ್ ಅ ರಿಫ್ಟ್ಸ್. ಚೆನ್ನಾಗಿ ಆಗೋದಕ್ಕೆ ಅದು ಫ್ರೆಂಡ್ಲಿ ಫ್ಯಾಮಿಲಿ ಫೈಟ್ಸ್ ತರ ಅದು ಇರೋದೇ, ಅದು ಅದೇನಾಗ್ತೈತೆ ಅಂದ್ರೆ ನಾವು ಜಡ ಮಾಡಿರ್ತಾ ಇದ್ವಿ, ಬಟ್ ಆ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಶಾರ್ಟ್ ಇರ್ತಾ ಇತ್ತು. ಅಂಡ್ ರಿಯಲ್ ಆಕ್ಟಿಂಗ್ ಮಾಡ್ಬೇಕು, ಬಿಕಾಸ್ ವಿ ಹ್ಯಾವ್ ಟು ಆಕ್ಚುಲಿ ಎಮೋಟ್ ಲವ್ ಇನ್ ಈಚ್ ಅದರ್ ಐಸ್. ಅವಾಗ 5 minutes ಮುಂಚೆ ತಾನೇ ಜಡ ಮಾಡಿರ್ತಾ ಇದ್ವಿ, ಅಂಡ್ ವಿ ಹ್ಯಾವ್ ಡನ್ ದಟ್. ಅದಾದ್ಮೇಲೆ 10-15 minutes ಮತ್ತೆ ಸರಿ ಹೋಗ್ತಾ ಇದ್ವಿ. ಸೊ everybody we were like ಹುಚ್ಚ. ಏನ್ ಗೊತ್ತಾ, ಮಧ್ಯಾಹ್ನ ಶೂಟಿಂಗ್ ಮಾಡ್ತಾ ಇದೀವಿ, ಕಡೆ ನಗ್ತಾ ಇದೀವಿ, ಮಾತಾಡ್ತಾ ನಾನು ಇವ್ನು ನಗ್ತಾ ಇದೀವಿ, ಹೌದಾ ಹಂಗೆ ಹಿಂಗೆ ಅಂತ ಒಂದು ಬೆಂಚ್ ಹಾಕ್ಸ್ದೆ, ಒಂದು ಲೈಟ್ ಹಾಕ್ಸ್ದೆ, ಎಲ್ಲ ಹಾಕ್ಸ್ದೆ, ಒಂದು ಕುತ್ಕೊಂಡು ಸರ್ ಎಮೋಷನ್ ಸರ್ ಒಂಚೂರು ಅಳ್ಬೇಕು ಅಂತ ಹೋಗಲೇ ನಿಂತು ನಕ್ಬಿಟ್ಟು 4 hour ಅಳ್ಬೇಕು ಅಂತ ಹೆಂಗ್ ಬರುತ್ತೆ ಅಳು? ಎದ್ದೋಗ್ಬಿಟ್ಟೆ ನಾನು ಸೀದಾ ಅಲ್ಲಿಂದ, ಯಾವ ಹೇಳ್ತಾನೆ ಅಂತ, ಯಾವ್ದು ಹಳೆಯ ಸಿಚುವೇಶನ್ ಅನ್ಸ್ಕೊಂಡು ಆಯ್ತಪ್ಪ ಅಳ್ತೀನಿ ಸಡನ್ ನೋಡಿದ್ರ ನೋಡಿ ಹೆಂಗೆ ಗೊತ್ತಿ ಕಳ್ಳಿಂಗೆ ಎಲ್ಲ ಹಿಂಡಿದ್ದೆ ಅಂತ.
ಇಲ್ಲ, ಬಿಕಾಸ್ ಇವಾಗ ಬಜೆಟ್ ಕಾನ್ಸ್ಟೆಂಟ್ ಇದ್ದಾಗ ಅಂದ್ರೆ ನಾವು ಕೆಲವೊಂದು ನಾನು ಅನ್ಕೊಂಡಿದ್ದು 45 ದಿನ ಶೂಟಿಂಗ್, ಬಟ್ ಮುಗಿಸಿರೋದು 43 ದಿನದಲ್ಲಿ. ಸೊ ಏನಕ್ಕಂತಂದ್ರೆ ಪ್ರೊಡ್ಯೂಸರ್ಗೆ ಅದೊಂದು ನಾವು ತೋರಿಸ್ಕೊಡ್ಬೇಕಲ್ವಾ, ಇಟ್ ಇಸ್ ಪಾಸಿಬಲ್ ಅಂತ. ಹಾಗೆ ನಾವು ಕ್ವಾಲಿಟಿನೂ ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ. ಇವ್ರು ಹೇಳಿದ್ದು ಮಾರ್ನಿಂಗ್ ಒಂದು ಸಿಚುವೇಶನ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ರೆ ಮಧ್ಯಾಹ್ನದಲ್ಲಿ ಬೇರೆ ಏನೋ ಸೀನ್ ಇರ್ತಾ ಇತ್ತು, ಬೇರೆ ಏನೋ ಸಿಚುವೇಶನ್ ಇರ್ತಾ ಇತ್ತು. ಅದು ಫಾರ್ ಆಕ್ಟರ್ಸ್ ಸ್ವಲ್ಪ ಚಾಲೆಂಜಿಂಗ್ ಇರುತ್ತೆ, ಬಟ್ ಅವರು ಒಕ್ಕೊಂಡಿರೋರು ಅಂದ್ರೆ ಒಕ್ಕಿರೋರು ಅಟ್ಮಾಸ್ಫಿಯರ್ಗೆ, ಈ ತರ ಇದಕ್ಕೆ. ಸೊ ಆ ಟೈಮಲ್ಲಿ ಇದೊಂದು ಬಂತು ಅವ್ರಿಗೆ, ಮಾರ್ನಿಂಗ್ ಎಲ್ಲ ಹ್ಯೂಮರ್ ಬಂತು, ಮಧ್ಯಾಹ್ನ ಸಡನ್ ಆಗಿ ಎಮೋಷನ್ಸ್ ಅಲ್ಲಿ ಹೋಗ್ಬೇಕಂತಂದ್ರೆ ಹೆಂಗ್ ಹೋಗ್ಬೇಕು ಅಂತ. ಬಟ್ ಈ ಮ್ಯಾನೇಜ್ ಟು ಪುಲ್ ಇಟ್ ಆಫ್. ಯಾಕಂತಂದ್ರೆ ಇವಾಗ ಯಶ್ ಸರ್ ಜೊತೆ ಗಣೇಶ್ ಸರ್ ಜೊತೆ ವೆರಿ ರೆಗ್ಯುಲರ್ ಆಗಿ ಮಾಡ್ತಾ ಇರೋದ್ರಿಂದ ಹೀಸ್ ಆಫ್ ಅವರು ಆ ಒಂದು ಕ್ಯಾಲಿಬರ್ ಇರೋದು ನಮ್ಗೆ ಮುಂಚೆನೆ ನಮ್ಗೆ ಆಡಿಯನ್ಸ್ ಗೊತ್ತಾಗ್ಬಿಡುತ್ತಲ್ಲ. ಇವಾಗ ನೀವು ಹೇಳಿದ್ರಿ ಆ ಪಲ್ಸ್ ನೀವು ಚಿಕ್ಕವ್ರ ಇದ್ದಾಗಿಂದ ನಿಮ್ ಕನೆಕ್ಟ್ ಆಗಿ ಲಾಂಗ್ ಟೈಮ್ ಲಾಂಗ್ ಟೈಮ್ ಅದೇ ಸ್ವಲ್ಪ ದೊಡ್ಡವ್ರು ಆದ್ಮೇಲೆನೂ ಕನೆಕ್ಟ್ ಆಗಿತ್ತು ಅಂತ ಹೇಳಿದ್ರಿ, ವೆರಿ ರೀಸೆಂಟ್ ಟೈಮ್ ಇಂದ ಇವನ್ ನಾವು. ಸೊ ಅದೊಂದು ಎಲೆಕ್ಟ್ರಿಸಿಟಿ ಪಾಸ್ ಆಗ್ಬೇಕು ಅಂತಂದ್ರೆ ಇಟ್ ಈಸ್ ನಾಟ್ ಈಸಿ ಅಲ್ವಾ ಬ್ರೋ. ಯಾರೆಲ್ಲಾದ್ರೂ ನೀವು ಆಡಿಯನ್ಸ್ಗೆ ನೀವು ಆ ಕರೆಂಟ್ ಪಾಸ್ ಮಾಡಿಸ್ಬೇಕಂತಂದ್ರೆ ನೀವೇನಾದ್ರೂ ಎಕ್ಸೆಪ್ಷನಲ್ ಮಾಡಿರ್ಬೇಕು ಸ್ಕ್ರೀನ್ ಮೇಲೆ. ಎಸ್ಪೆಷಲಿ ಕಾಮಿಡಿ ಇಸ್ ವೆರಿ ಡಿಫಿಕಲ್ಟ್. ಸೊ ಆ ಒಂದ್ ನಿಟ್ಟಿನಲ್ಲಿ ಏನು ಮಾತಾಡಕ್ಕಾಗಲ್ಲ, ಲೆಜೆಂಡ್ ಅಂತ ನಾನ್ ಮಾತಾಡಕ್ ಆಗ್ತಿರ್ಲಿಲ್ಲ. ಬೇಜಾರ್ ಮಾಡ್ಕೋಬೇಕು, ಹೆಂಗ್ ಬೇಜಾರ್ ಮಾಡ್ಕೊಳ್ಳಿ, ಅಷ್ಟೊತ್ತು ನಕ್ಬಿಟ್ಟು ಉಳ್ಳಾಡ್ಕೊಂಡು ನಕ್ಬಿಟ್ಟಿದೀವಿ, ಹೆಂಗ್ ಮಾಡ್ತೀರಾ ಅದು? ಗಿರಿ ಸರ್, ನಿಮಗ್ ಕೇಳ್ಬೇಕು ನಾನು, ಇವಾಗ ಸಿನಿಮಾದಲ್ಲಿ ಲಾಂಗ್ ಟೈಮ್ ಇಂದ ಇದ್ದೀರಾ. ಮುಂಚೆ ಒಂದು ಟೈಮ್ ಇತ್ತು ಗೊತ್ತಾ, ಒಂದು ಸಿನಿಮಾ ಬಂದಾಗ ವಿ ಯೂಸ್ ಟು ಸೆಲೆಬ್ರೇಟ್. ಪ್ರತಿ ವೀಕ್ ಅಲ್ಲಿ ಪೇಪರ್ ತೆಗೆದು ನೋಡೋದು, ಭರ್ಜರಿ 2ನೇ ವಾರ, 25ನೇ ದಿನ, 50ನೇ ದಿನ, 3 ದಿನ, ಇಲ್ಲಿ ತನಕ ಅಂತ ಹೇಳಿದ್ರೆ 365 ದಿನ ಭರ್ಜರಿ, 365 ದಿನ ಮುಂಗಾರು ಮಳೆ ಆಗಿರ್ಬೋದು, ಮಿಲನ ಆಗಿರ್ಬೋದು, ಭರ್ಜರಿ 365 ದಿನ ನೋಡ್ಬಿಟ್ಟಿದ್ವಿ. ಅಂಡ್ ಇನ್ಫ್ಯಾಕ್ಟ್ ನಾನು ಮಂಗಳೂರಲ್ಲಿ ಪಕ್ಕ 2 ಥಿಯೇಟರ್, ಒಂದು ಜ್ಯೋತಿ ಥಿಯೇಟರ್, ಇನ್ನೊಂದು ರೂಪವಾಣಿ ಥಿಯೇಟರ್. ಈ 2 ಥಿಯೇಟರ್ 200 ದಿನ ಸಿನಿಮಾಗಳೇ ಚೇಂಜ್ ಆಗಿಲ್ಲ. ಒಂದ್ರಲ್ಲಿ ಮುಂಗಾರು ಮಳೆ, ಇನ್ನೊಂದ್ರಲ್ಲಿ ದುನಿಯಾ. ಕರೆಕ್ಟ್. ತುಂಬಾ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಇನ್ಫ್ಯಾಕ್ಟ್ ಅಪ್ಪು ಸರ್ ಸಿನಿಮಾ ಮಿಲನ ಬಂದಾಗ ಮಲ್ಟಿಪ್ಲೆಕ್ಸ್ ಅಲ್ಲಿ 1 ವರ್ಷ ಓಡ್ತಾ ಸಿನಿಮಾ. ಬಟ್ ಈಗೀಗ ಈ ಒಂದು ಸೆಲೆಬ್ರೇಷನ್ ನ ತುಂಬಾ ಮಿಸ್ ಮಾಡ್ಕೋತಾ ಇದೀವಿ ಸರ್. ಏನಾಗಿದೆ ನೋಡಿ, ಇವಾಗ ನಾನು, ನೀವು, ಇವರು ಎಲ್ಲ ಮಾತಾಡ್ಕೊಂಡು ಒಂದು ಥಿಯೇಟರ್ಗೆ ಹೋಗ್ತಾ ಇದ್ವಿ. ಮಗ 4:15 ಶೋ ಮಿಸ್ ಮಾಡೋದೇ ಬೇಡ ಅಂತ. ಹೌದು. ಈಗ ಏನಾಗುತ್ತೆ, ಕೆಲಸದ ಬಿಸಿನಲ್ಲಿ ನೀವು 4:15 ಹೋಗ್ತೀರಾ, ನಾನು 6:15 ಹೋಗ್ತೀನಿ, ಇವರಿಬ್ರು 10:15 ಹೋಗ್ತಾರೆ. 4 ಜನ ಸೇರಿದ್ರೆ ಆಗ್ತಾ ಇತ್ತು, ಶಿಲ್ಲೆ ಕೇಕೆ ಎಲ್ಲ ಬರ್ತಾ ಇತ್ತು. ಹೌದು. ಶಿಲ್ಲೆ ಹೊಡಿತಾ ಇದ್ದಿದ್ ನಾನು, ಕೇಕೆ ಹಾಕ್ತಾ ಇದ್ದಿದ್ ನೀವು. ಇವರಿಬ್ರು ಕುತ್ಕೊಂಡು ನೋಡ್ತಾ ಇದ್ರು, ಇವರಿಬ್ರು ಆರಾಮ ಕುತ್ಕೊಂಡೇ ನೋಡ್ತಾ. ಈಗ ನಾನು ಶಿಲ್ಲೆ ಹಾಕೊಂಡು ಒಬ್ಬನೇ ಇದ್ದೀನಿ, ಶಿಲ್ಲೆ ಹಾಕಲ್ಲ, ಹಾಕಿದ್ರೆ ಮಕ್ಕಳಿದ್ದಾರೆ ಯಾವನು ಅಂತ. ನೀವು ಕೇಕೆ ಹಾಕಕ್ಕಾಗಲ್ಲ, ಯಾಕಂದ್ರೆ ನೀವು ಒಬ್ಬರೇ ಎಲ್ಲ ಬಿಡಿಸ್ಕೊಂಡು ಹೊಟ್ಟೋಗಿದ್ದೀವಿ. ಆದ್ರೂ ಕೂಡ ನಮ್ಮ ಕನ್ನಡದ ಮನಸ್ಸುಗಳು ಹೇಗೆ ಅಂದ್ರೆ, ಮಾರ್ನಿಂಗ್ ಶೋ 10:15 ಸೇರಿದವರು ಯಾರೇ ಆಗಿರ್ಲಿ ರೀ, ಶಿಲ್ಲೆ ಕೇಕೆ ಹಾಕ್ತಿರ ಈಚೆ ಬರೋದೇ ಇಲ್ಲ. ನಿಜ. ಎಷ್ಟೇ ಲೈಕ್ ಅಡ್ವಾನ್ಸ್ಡ್ ಆಗಿ ಏನಾದ್ರೂ ಆಗ್ಲಿ ಶಿಲ್ಲೆ ಕೇಕೆ ಹಾಕೊಂಡು ಬಂದೇ ಬರ್ತಾರೆ. ಬಟ್ ಈಗ ಅಡ್ವಾನ್ಸ್ಡ್ ಆಗಿ ಇವಾಗ ಒಂದ್ ಸ್ವಲ್ಪ ವಾರಗಳಾದ್ಮೇಲೆ OTT ನಲ್ಲಿ ಬಂದ್ರು ಕೂಡ ಫಸ್ಟ್ ಡೇ ಫಸ್ಟ್ ಶೋ ಎಕ್ಸ್ಪೀರಿಯನ್ಸ್ ಥಿಯೇಟರ್ ಹೇಳ್ತೀನಿ. ಎಕ್ಸ್ಪೀರಿಯನ್ಸ್ ಶಬ್ದವೇದಿ ಅಂತ ಒಂದು ಸಿನಿಮಾ ಅಣ್ಣವ್ರದ್ದು, ಓಕೆನಾ? ನೋಡಿ ಒಂಥರ ಡೇಟಾ ಚೆನ್ನಾಗಿಟ್ಟಿದ್ದಾನೆ. ಅಣ್ಣವ್ರ ಸಿನಿಮಾ ನಾವೆಲ್ಲ ಶಾಂತಿ ಥಿಯೇಟರ್ ಅಂತ ಇತ್ತು, ಅಲ್ಲಿ ಹೋಗಿದೀವಿ ನಾವು. ನಮ್ಮ ಹತ್ರ ಕಾಸಿರ್ತಿರ್ಲಿಲ್ಲ. ಸೊ ಸೋಡಾ ಮುಸ್ಲಿಂ ಜಜ್ಬಿಟ್ಟು ಚೆನ್ನಾಗಿ ಅದನ್ನ ಕಾಯಿನ್ ಮಾಡ್ಕೊಂಡು ಎರ್ಚ್ಬೇಕಲ್ಲ ನಾವು ಫ್ರಂಟಲ್. ಅವಾಗ ಹೆಂಗಿರ್ತಾ ಇತ್ತು ಅಂದ್ರೆ, ಥಿಯೇಟರ್ಗೂ ಮತ್ತೆ ಸೀಟ್ಗೂ ಒಂದು 20 ಅಡಿ ದೂರ ಇರ್ತಾ ಇತ್ತು. ಹೌದು. ಡ್ಯಾನ್ಸ್ ಮಾಡಕ್ಕೆ, ಕರ್ಪೂರ ಆರತಿ ಮಾಡಕ್ಕೆಲ್ಲ. ಫಸ್ಟ್ ಓಪನಿಂಗ್ ಬರುತ್ತೆ, ಹೆಸರು ಬರುತ್ತೆ, ಅಣ್ಣವ್ರದ್ದು ಕಂಪ್ನಿದೊಂದು ಸ್ಲೋಗನ್ ಇದೆ, ಒಂದು ದೇವ್ರದ್ದು, ಅದು ಬರುತ್ತೆ. ಅಲ್ಲೆಲ್ಲರೂ ಸುಮ್ಮನೆ ಇದ್ರು. ನಟ ಸಾರ್ವಭೌಮ ಅಂತ ಬಂತು ಸರ್. ಅಲ್ಲಿಗೆ ಶಿಲ್ಲೆ ಶುರು ಆಗಿದ್ದು, ಇಂಟ್ರೋಲ್ಗೆ ನಿಂತಿದ್ದು. ಸೂಪರ್. ನಾನು ಇದೇ ತರ ಎಕ್ಸ್ಪೀರಿಯನ್ಸ್ ನಾನು ಕೂಡ ಮಾಡಿದ್ದೀನಿ. ಅಂದ್ರೆ ನಾನು ಬೆಂಗಳೂರಿಗೆ, ಅಂದ್ರೆ ಇನಿಷಿಯಲ್ ಡೇಸ್ ಅಲ್ಲಿ ಬೆಂಗಳೂರಿಗೆ ಬಂದಾಗ ನಾನು ಫಸ್ಟ್ ಥಿಯೇಟರ್ ಅಲ್ಲಿ, ಮೇನ್ ಥಿಯೇಟರ್ ಅಲ್ಲಿ ಅಂತ ಫಸ್ಟ್ ನೋಡಿದ ಸಿನಿಮಾ ಮಾಸ್ಟರ್ ಪೀಸ್. ಓಕೆ, ಸಂತೋಷ್ ಥಿಯೇಟರ್ ಅಲ್ಲಿ ರಿಲೀಸ್ ಆಗಿತ್ತು. ಸೊ ಅದಕ್ಕೆ ನಾನು ಹೋಗಿದ್ದೆ. ಹೋದಾಗ ಸಿನಿಮಾ ನೋಡ್ತಾ ಇದ್ದೀನಿ, ಫುಲ್ ಕಿರ್ಚಾಡ್ತಾ ಇದಾರೆ. ಯಶ್ ಅವರು ಭಗತ್ ಸಿಂಗ್ ಗೆಟಪ್ ಅಲ್ಲಿ ಬರ್ತಾ ಇದಾರೆ, ಫುಲ್ ಕಿರ್ಚಾಡ್ತಾ ಇದಾರೆ. ಅಂಡ್ ಸಡನ್ ಆಗಿ ತಲೆಗೆ ಠಳ್ಳ ಅಂತ ಒಂದು ಬಿದ್ಬಿಡ್ತು. ಏನಂತ ನೋಡ್ತೀನಿ, ಕಾಯಿನ್ ಗ್ಲಾಸ್ ಅಲ್ಲ, ಕಾಯಿನ್. ಅಂಡ್ ಆ ಟೈಮಲ್ಲಿ ನಮ್ ಥಿಯೇಟರ್ ನಮ್ಮ ಪಕ್ಕ ಯಾರು ಕೂತಿರ್ತಾರೆ ಅಂತ ಗೊತ್ತಾಗಲ್ಲ. ಸಿನಿಮಾ ನೋಡ್ತಾ ಇದೀನಿ, ಇಂಟರ್ವಲ್ ಬಂತು, ಲೈಟ್ ಅನ್ನ ನೋಡ್ತೀನಿ, ದುನಿಯಾ ವಿಜಯ್ ಸೂರಿ ಸರ್ ಕೂತಿದ್ದಾರೆ ಪಕ್ಕದಲ್ಲಿ. ಸೂರಿ ಸರ್ ಕೂತಿದ್ದಾರೆ ಪಕ್ಕದಲ್ಲಿ. ಇದನ್ನೆಲ್ಲ ನೋಡಿದಿನಲ್ಲ, ಅಂದ್ರೆ ನ್ಯೂಸ್ ಪೇಪರ್ ಅಲ್ಲಿ ನೋಡ್ಗೊತ್ತು, ಟಿವಿನಲ್ಲಿ ನೋಡ್ಗೊತ್ತು. ಪಕ್ಕ ಕೂತಾಗ, ಸರ್ ನೀವು ಸೂರಿ ಸರ್ ಅಲ್ಲ? ಹೌದು. ನಿಮ್ ಸಿನಿಮಾಗಳು? ಹೌದಾ, ಥ್ಯಾಂಕ್ ಯು ಅಷ್ಟೇ. ಬಟ್ ನನಗೆ ಆ ಮೂಮೆಂಟ್ ಇದ್ ಮಾಡಕ್ ಆಗಿರ್ಲಿಲ್ಲ. ಆಕ್ಚುಲಿ ಅವಾಗೆಲ್ಲ ಕಾಯಿನ್ ಎಸಿತಾ ಇದ್ರು, ಇವಾಗ ಫೋನ್ ಪೇ ಎಸಿಬೇಕು.
ಕ್ಲಿಯರ್ ಮಾಡಿದ್ದೀವಿ. ಆದ್ರೆ ನಾನು ನಿಮ್ಮ ಮಾತಿಗೊಂದು ಐ ಲ್ಯಾಡ್ ಅಪ್ ಟು ಯುವರ್ ವರ್ಡ್ಸ್. ಆ ಒಂದು ನಾನು ಇವಾಗ್ಲೂ ಕೂಡ ಯಾವ್ದಾದ್ರು ಸಿನಿಮಾ ಇವಾಗ ಕಮರ್ಷಿಯಲ್ ಸಿನಿಮಾ ನೋಡೋದಾದ್ರೆ ನಾನು ಗಾಂಧಿ ಕ್ಲಾಸ್ ಅಲ್ಲಿ ಹೋಗೇನೆ ಎಕ್ಸ್ಪೀರಿಯನ್ಸ್ ಮೀಟು ಸೇಮ್. ದಯವಿಟ್ಟು ಅಲ್ಲೇ ನೋಡಿ. ನಾನು ಅಲ್ಲೇ ಅಲ್ಲೇ ನೋಡೋದು. ಹೋಗೋದು. ಅಲ್ಲೇ ಹೇಳೋ ತರ ಆ ಒಂದು ವೈಬ್ ಸ್ವಲ್ಪ ಅಲ್ಲಿ ಇಲ್ಲಿ ಮಿಸ್ ಆಗಿರ್ಬೋದು ಇವತ್ತು. ನಿಮ್ಗೆ ಡಾಲ್ಬಿ ಸೌಂಡ್ ಮತ್ತೆ ಆಡಿಯನ್ಸ್ ಸೌಂಡ್ ಎರಡು ಒಟ್ಟಿಗೆ ಕಳಿಸುತ್ತೆ. ಆ ಒಂದು ಮಜಾ, ಆ ಒಂದು ಕಿಕ್ ಏನಿರುತ್ತೆ ಹೌದು, ನಮ್ ಮಲ್ಟಿಪ್ಲೆಕ್ಸ್ ಅಲ್ಲಿ ಸಿಗಲ್ಲ. ನಿಜ. ಮಲ್ಟಿಪ್ಲೆಕ್ಸ್ ಅಲ್ಲೂ ಸಿಗುತ್ತೆ. ಈಗ ಮುಂಚೆ ಆ ಸೀಟಿಂಗ್ ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತಲ್ಲ, ಇದ್ಯಾವ್ದು ಹೆಂಗಿದೆ ಅಂತ ಸುಮ್ಮನಾಗ್ಬಿಟ್ರು. ಈಗ ಯಾರು ಇಲ್ಲ, ಈಗ ಕಿರಿಚೋದೇ ಇಲ್ಲ, ಕಿರಿಚಾಡೋದೇ. ಇಲ್ಲ, ನಾನು ಇದನ್ನ ಮಲ್ಟಿಪ್ಲೆಕ್ಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. KGF ಚಾಪ್ಟರ್ 1 ರಿಲೀಸ್ ಆದಾಗ ಮಲ್ಟಿಪ್ಲೆಕ್ಸ್ ವಾಸ್ ಲೈಕ್ ಹೆಂಗಿತ್ತು ಅಂತ ಹೇಳಿದ್ರೆ ರೂಫ್ ಟಾಪ್ ಕಿತ್ತೋಗ್ಬೇಕು ಆ ರೇಂಜಿಗೆ ವಿಸಿಲ್. ಅಲ್ಲೆಲ್ಲ ಹೋಗಿ ಡಾನ್ಸ್ ಮಾಡಿ. ನಾನು ಬಿಕಾಸ್ KGF 1 ಎಕ್ಸ್ಪೀರಿಯನ್ಸ್ ಮಾಡಿದ್ದು ಸಿಂಗಲ್ ಸ್ಕ್ರೀನ್ಸ್ ಅಲ್ಲೇ. ಆಫ್ಕೋರ್ಸ್ ಮಲ್ಟಿಪ್ಲೆಕ್ಸ್ ಅಲ್ಲೂ ಆ ಒಂದು ಇದು ವೈಬ್ರೇಷನ್ ಕ್ರಿಯೇಟ್ ಮಾಡುತ್ತೆ ಅನ್ಸುತ್ತೆ. ಈ ಎಕ್ಸ್ಪೀರಿಯನ್ಸ್ ಬಗ್ಗೆ ಬಂದಾಗ ಯಾವ ಮಲ್ಟಿಪ್ಲೆಕ್ಸ್ ಅಲ್ಲೂ ಸಿನಿಮಾದ ನಾಯಕ ನಟ ಬಂದು ಆಡಿಯನ್ಸ್ ಜೊತೆ ಡ್ಯಾನ್ಸ್ ಮಾಡೋದಿಲ್ಲ. ಅದನ್ನ ನಾವು ಫಸ್ಟ್ ಡೇ ಫಸ್ಟ್ ಶೋ ಮೇನ್ ಥಿಯೇಟರ್ ಅಲ್ಲಿ ನೋಡ್ಬೋದು. ಅದನ್ನು ವಿಟ್ನೆಸ್ ಮಾಡಿದೀನಿ. ಒಂದು ಪ್ರತಾವರ ರಿಲೀಸ್ ಆದಾಗ ಮುರಳಿ ಸರ್ ಬಂದು ಜೊತೆ ಡ್ಯಾನ್ಸ್ ಆಡ್ಬಿಟ್ರು. ಇಲ್ಲ, ಅದು ಸಿಂಗಲ್ ಥಿಯೇಟರ್ ಯಾವ ಹೋಗ್ಬಿಡ್ತು, ಯಾರು ಬರಕ್ ಆಗ್ತಿಲ್ಲ. ಯಾವಾಗ ಸಿಂಗಲ್ ಥಿಯೇಟರ್ ಕಾನ್ಸೆಪ್ಟ್ ಹೊಟ್ಟೋಯ್ತು, ಯಾರು ಮಲ್ಟಿಪ್ಲೆಕ್ಸ್ ಬರಕ್ಕಾಗಲ್ಲ. ಸಿಂಗಲ್ ಥಿಯೇಟರ್ ಏನಾಗ್ತಿತ್ತು ಅವಾಗ, ಸಂತೋಷ್ ಮೊದಲೇ ಪ್ರದರ್ಶನ ಅಂತ ಬಂದ್ಬಿಟ್ರೆ ಎಲ್ಲ ಸಂತೋಷಕ್ಕೆ ಸೇರೋದು. ಮೇನ್ ಥಿಯೇಟರ್ಸ್, ಮೇನ್ ಥಿಯೇಟರ್ ಸಂತೋಷ್, ಎಲ್ಲ ಕಡೆ ತ್ರಿವೇಣಿ, ಇಲ್ಲೆಲ್ಲ ಅವಾಗ ಹೆಂಗಿರ್ತಾ ಇತ್ತು ಅಂದ್ರೆ ಜನಸಮೂಹ. ನಾನು ಹೇಳ್ತಿದ್ದೆ 15 years ಬ್ಯಾಕ್, ಜಾಸ್ತಿ ಏನಿಲ್ಲ. ಜನಸಮೂಹ ನಾವು ಪಿವಿಆರ್ ಹೋಗ್ತಾನೆ ಇರಲಿಲ್ಲ, ನಮ್ ಲೋಕಲ್ ಥಿಯೇಟರ್ ನೋಡ್ಕೊಂಡ್ಬಿಡ್ತಾ ಇದೀನಿ. ಅಂಡ್ ಅದೊಂದು ಥಿಯೇಟರ್ ರಿಜಿಸ್ಟರ್ ಆಗ್ಬಿಡ್ತದೆ. ಈಗ ಅಪ್ಪು ಸರ್ ಸಿನಿಮಾ ಈ ವೀಕ್ ರಿಲೀಸ್ ಆಗ್ತದೆ, ಥಿಯೇಟರ್ ನೋಡಿ ಸಂತೋಷ್ ಥಿಯೇಟರ್ ಸಂತೋಷ ಫಿಕ್ಸ್. ಅದು ನಮಗೂ ಚೈಲ್ಡ್ಹುಡ್ ಮೆಮೊರೀಸ್. ನಾನು ಅಂದ್ರೆ ನಾನು ಫಸ್ಟ್ ನೀವು ಹೆಂಗೆ ಮಾಸ್ಟರ್ ಪೀಸ್ ಅಂತ ಹೇಳಿದ್ರೆ, ನನಗೆ ಫಸ್ಟ್ ರಿಜಿಸ್ಟರ್ ಆಗಿರೋ ಸಿನಿಮಾ ಜೋಗಿ. ಚೈಲ್ಡ್ಹುಡ್ ಅಲ್ಲಿ ಅಂದ್ರೆ ಫಸ್ಟ್ ನಾನು ಥಿಯೇಟರ್ ಅಲ್ಲಿ ನೆನಪಿರೋ ಸಿನಿಮಾ ನನಗೆ. ಆ ಒಂದು ಬಸ್, ಆ ಒಂದು ಶಿವಣ್ಣ ಬರ್ತಾ ಇರೋ ಇದ್ದಿದ್ ಕ್ರೇಜು, ಅದಾದ್ಮೇಲೆ ಮುಂಗಾರು ಮಳೆ, ಗಾಳಿಪಟ, ಆ ಒಂದು ಚೆಲುವಿನ ಚಿತ್ತಾರ, ಗಣೇಶ್ ಅವರ ಇನಿಷಿಯಲ್ ಡೇಸ್ ಅಲ್ಲಿ ಒಂದು ರಿಲೀವ್ ಮಾಡಕ್ ಆಗಲ್ಲ. ಎಸ್ಪೆಷಲಿ ಸಾಗರ್ ಥಿಯೇಟರ್ ಇಲ್ಲಿ ಬೆಂಗಳೂರಲ್ಲಿ. ನಾವು ಅಲ್ಲಿ ನೋಡಿರೋದೆಲ್ಲ ನಮ್ಮ ಧಾರವಾಡದಲ್ಲಿ ಪದ್ಮ, ಹುಬ್ಳಿ ಸುಧಾ, ಅಪ್ಸರ, ದೆನ್ ಆ ಸಂಜೋತ, ಸುಜಾತ ಎಲ್ಲ ಇತ್ತವ. ಆ ಒಂದು ಇವತ್ತು ನಮ್ಗೆ ಅನ್ಸುತ್ತೆ ಈ ತರ ಇರ್ಬೇಕು, ಈ ತರ ಆಗ್ಬೇಕು ಅಂತ. ಗಾಳಿಪಟ ಸಿನಿಮಾ ಈಶ್ವರಿ ಥಿಯೇಟರ್ ಅಂತ ಇದೆ. ಗಾಳಿಪಟ ಸಿನಿಮಾ, ನೀವು ಸಿನಿಮಾದಲ್ಲಿ ಬಳಸಿರುವಂತ ಕ್ಯಾಮ್ರಾ ಮತ್ತೆ ಅವ್ರ ಆಂಗಲ್ಸ್ ಮತ್ತೆ ಆ ಹಸಿರು, ಆ ಮಳೆ ನಮಗ್ ಚಳಿ ಆಗ್ತಾ ಇತ್ತು. ನಮಗ್ ಚಳಿ ಆಗ್ತಾ ಇತ್ತು ಒಳಗಡೆ. ಕೊಡ್ಚಾದ್ರಿನೇ ಬಂದ್ಬಿಟ್ಟಿದ್ಯಲ್ಲ ಮೈ ಮೇಲೆ ಅಂತ ನಾವು ಫೀಲ್ ಮಾಡಿದೀವಿ. ಮುಂಗಾರು ಮಳೆ ಫೀಲ್ ಮಾಡಿದೀವಿ. ಮಳೆಗೆ ಹಿಂಗ್ ಮಳೆ ಬಂದ್ಬಿಟ್ರೆ ಹೆಂಗ್ ಹೋಗೋದು ಇವಾಗ ಅಂತ. ಇಂಡಿಪೆಂಡೆನ್ಸ್ ಡೇ ಅಂತ ಒಂದು ಸಿನಿಮಾ ಬಂದಿತ್ತು, ಗೊತ್ತಾ ನಿಮ್ಗೆ? ಇಂಗ್ಲಿಷ್ ಮೂವಿ, ಏಲಿಯನ್ಸ್ ಅಟ್ಯಾಕ್ ಮಾಡ್ತಾರೆ. ಗೊತ್ತಾಯ್ತು, ನಮ್ ವಿಲ್ ಸ್ಮಿತ್ ಅದು ನೋಡ್ಬಿಟ್ಟಿದೀವಿ ಗಾಂಧಿ ಕ್ಲಾಸ್ ಕೂತ್ಕೊಂಡು. ಏನ್ ದೊಡ್ಡದಾಗ ಏಲಿಯನ್ಸ್ ಅಟ್ಯಾಕ್ ಮಾಡೋದು, ಈಚೆ ಬಂದ್ರೆ ಮಳೆ, ಅಯ್ಯೋ ಬಂದ್ಬಿಟ್ರೆ ನನ್ ಮಕ್ಕಳು ಅಂತ. ನಮಗೆ ಜಾಕಿ ಜಾನ್ ಸಿನಿಮಾ ನೋಡಿ ಊರ್ವಶಿಂದ ಓಡ್ಕೊಂಡ್ ಬಂದಿದೀವಿ ನಮ್ಮಣ್ಣ. ಅಂದ್ರೆ ಇನ್ಸ್ಪೈರ್ ಮಾಡತ್ತೆ ನಮ್ಮನ್ನ ಸಿನಿಮಾ. ಜಾಕಿ ನಾನು ಥಿಯೇಟರ್ ಅಲ್ಲಿ ನೋಡಿದ್ದು, ಕಲ್ಟ್. ಅಂಡ್ ಈಶ್ವರಿ ಥಿಯೇಟರ್ ನಂದೊಂದು ಮೆಮೊರಿ ಇದೆ, ಓಂ ರಿಲೀಸ್ ಆದಾಗ. ನೀವು ಓಂ ಫಸ್ಟ್ ನೋಡ್ಬೇಕಾಗಿತ್ತು ನೀವು. ಅಂದ್ರೆ ಅವಾಗಿದ್ರ ಅವಾಗ ಸಣ್ಣ ಇದ್ದಿಲ್ಲ, ಊಟ ಇಲ್ಲ. 1995, 2 ವರ್ಷ 3 ವರ್ಷ ಮಗು. ಬಿಲೀವ್ ಇಟ್ ಆರ್ ನಾಟ್, ನೀವು ಎಣಸಕ್ಕೂ ಸಾಧ್ಯ ಇಲ್ಲ ಆ ತರ ಮೂಮೆಂಟ್. ಎಲ್ಲಿ ಮೆಜೆಸ್ಟಿಕಲ್ ಅಲ್ಲ, ಲೋಕಲ್ ಥಿಯೇಟರ್, ಶಾಂತಿ, ನಂದ, ಪುಟ್ಟಣ್ಣ, ಅಲ್ಲಿ ಹೆಂಗೆ ಜನ ಟಿಕೆಟ್ಗೆ ಅಂದ್ರೆ ಅವಾಗೆಲ್ಲ ಕ್ಯೂನಲ್ಲಿ ನಿಂತ್ಕೊಂಡು ಟಿಕೆಟ್ ತಗೋಬೇಕಾಯ್ತು. ಈಗ 1:30 ಟಿಕೆಟ್ ಶೋ ಅಂತಂದ್ರೆ 11:30ಗೆ ಬಂದ್ಬಿಡೋರು, 11 ಗಂಟೆಗೆ ಬಂದ್ಬಿಡೋರು. ಓಂ ಸಿನಿಮಾಗೆಲ್ಲ ಬೆಳಗ್ಗೆ ನಿಂತ್ಕೊಂಡ್ಬಿಡೋದು, ಕ್ಯೂ ನಿಂತ್ಕೊಂಡ್ಬಿಡೋದು. ಅವಾಗೆಲ್ಲ ಎಷ್ಟೋ ಒಂದು 15 ರೂಪಾಯಿ 20 ರೂಪಾಯಿ ಅಷ್ಟೇನಾ ಎಲ್ಲ. ಅವಾಗ ಇಂಟರ್ನೆಟ್ ಇರ್ಲಿಲ್ಲ, ಬುಕ್ ಮೈ ಶೋ ಯಾವ್ದು ಇರ್ಲಿಲ್ಲ. ಒಂದ್ ಕ್ಯೂ ಮೌತ್ ಪಬ್ಲಿಸಿಟಿ ಹೆಂಗೈತ್ ಗೊತ್ತಾ ಸಿನಿಮಾ. ಅವ್ನು ಹೆಂಗೈತೆ ಸಿನಿಮಾ ಅನ್ನೋಷ್ಟ್ರೇ ಹೊಟ್ಟಬಿಟ್ರು ಅವ್ನ ಸಿನಿಮಾಗ. ಅವನು ಮೈ ಜುಮ್ ಇವತ್ತು ಬಿಕಾಸ್ ಇಲ್ಲಿ ಬೆಂಗಳೂರು ಯೂಶಲಿ 10:30, 11 ಶೋಸ್, 10 o'clock ಫಸ್ಟ್ ಶೋಸ್. ನಮ್ ಕಡೆ ಎಲ್ಲ ಹುಬ್ಳಿ ಧಾರವಾಡ ನಾರ್ತ್ ಕರ್ನಾಟಕ 12 o'clock ಶೋಸ್ ಫಸ್ಟ್ ಶೋ ಮಾರ್ನಿಂಗ್. ಅಲ್ಲಿ ಆ ಕಡೆ ಎಲ್ಲ 12, 11:30, 12. ನಾವು ಮಾರ್ನಿಂಗ್ ಎಲ್ಲ ಪಟಾಕಿ ಎಲ್ಲ ಸ್ಟಾರ್ಟ್ ಆಗೋದು ಅರೌಂಡ್ 7-7:30 ಸ್ಟಾರ್ಟ್. ಎಲ್ಲರೂ ಅವ್ನ್ ಕ್ರೇಜ್ ಆ ಟೈಮ್ ಬೇರೆ ಮೀನ್ಸ್ ಆಫ್ ಎಂಟರ್ಟೈನ್ಮೆಂಟ್ ಇಲ್ಲ ಅಲ್ವಾ. ಅಂದ್ರೆ ಸಿನಿಮಾ ವಾಸ್ ದ ಫಸ್ಟ್ ಮೀಡಿಯಂ ಆಫ್ ಎಂಟರ್ಟೈನ್ಮೆಂಟ್. ಇವತ್ತು ಸಿಕ್ಕಾಬಿಟ್ಟು ಏನೇನೋ ಅವೆನ್ಯೂಸ್ ಬಂದಿದೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಎಷ್ಟೊಂದು ಪ್ಲಾಟ್ಫಾರ್ಮ್ಸ್. ಬಟ್ ಅದೊಂದು ಹೋಪ್ ಇದೆ ಅನ್ಸುತ್ತೆ ನನ್ಗೆ, ನನ್ನ ಒಪಿನಿಯನ್ ಇದು. ಚೆನ್ನಾಗಿ ಮಾಡಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಟ್ರೆ
ಜನ ಬರ್ತಾರೆ. ಯಾರು ಹೇಳಿದ್ರು ಬರಲ್ಲ ಅಂತ ಜನ ನಿಮ್ಗೆ? ಅಲ್ಲ ಅಂದ್ರೆ ಯೂಶಲಿ ಹೊರಗಡೆ ಜನ ಬರ್ತಿದಾರಮ್ಮ, ಆದ್ರೆ ಅವ್ರಿಗೆ ಸಿಗಬೇಕಾದಂತ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇಲ್ಲ, ಅವ್ರು ಬೇಜಾರಾಗ್ತಾರೆ. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಸಿಕ್ಕರೆ ಇನ್ನೂ 10 ಜನ ಕೇಳ್ತಾರೆ. ನಾವು ಒಂದು ಸಿನಿಮಾ ನೋಡ್ಬಿಟ್ಟು ನಾನೇ ಫಸ್ಟ್ ಈ ಸಿನಿಮಾ ನೋಡು ಅಂತ ನಾನೇ ಹೇಳ್ತೀನಿ. ಡೆಫಿನೆಟ್ಲಿ. ಅಂದ್ರೆ ಉಗ್ರಂ ರಿಲೀಸ್ ಆದಾಗ ನಾನು ಕಾರ್ಕಳದಲ್ಲಿ ಒಂದು ಥಿಯೇಟರ್ ನೋಡಿದ್ದು. ಅದು ಸುಮಾರು 3-4 ವರ್ಷ ಉಗ್ರಂ ಹೇಳ್ತೀನಿ ಕೇಳಿ, 3-4 ವರ್ಷ ಆಗೋಗಿತ್ತು. ಅದ್ರ ಸಿನಿಮಾ ಮುಂಚೆ ಇದ್ದಿದ್ದು ನಂದೇ. ಓಕೆನಾ, ನಾವು ಶೂಟ್ ಮಾಡ್ಬಿಟ್ಟಿದ್ವಿ. ಓಕೆನಾ, ನಮ್ಗೆ ಇಡೀ ಒಂದು 25-30 ದಿವಸ ನಮ್ಗೆ ಸನ್ ಬೆಳಗ್ಗೆ ಬಿದ್ದಿಲ್ಲ ಮೈ ಮೇಲೆ, ಅಷ್ಟು ಗ್ರಿಡ್ ಕ್ಲಾತ್ ಹಾಕಿ ನೀಟಾಗಿ ಎಲ್ಲ ಮಾಡಿದ್ರು. ಅದು ಹೋಗ್ತಾ ರಿಲೀಸ್ ಆಗಿದ್ದೇ ಗೊತ್ತಾಗಿಲ್ಲ ನಮ್ಗೆ. ಉಗ್ರಂ ಯಾರ್ದು ರಿಲೀಸ್ ಆಗಿದ್ದು ನೋಡ್ರಿ ನಮ್ದೇ ಅದು ಉಗ್ರಂ ಆಗೋಯ್ತಾ ಇದು ಅಂತ. ರಿಲೀಸ್ ಆದ್ಮೇಲೆ ಹೆಸರು ಗೊತ್ತಾಗಿದ್ದ. ಹೌದು. ಅಂಡ್ ಈ ಸಿನಿಮಾ ಇದೆಯಲ್ಲ, ರಿಲೀಸ್ ಆದಾಗ ಫಸ್ಟ್ ಡೇ ನಾನು ಹೋಗಿದ್ದೀನಿ. ಈ ಸಿನಿಮಾನ 1 ವಾರದಲ್ಲಿ 3 ದಿನ ನೋಡಿದ್ದೀನಿ ನಾನು, ಅದೇ ವಾರದಲ್ಲಿ ಸೇಮ್ ಥಿಯೇಟರ್ ಅಲ್ಲಿ. ಫಸ್ಟ್ ಡೇ ಸರ್ ಲಿಟ್ರಲಿ 25 ಜನ ಇದ್ವಿ ಥಿಯೇಟರ್ ಅಲ್ಲಿ ಫಸ್ಟ್ ಡೇ, ಫಸ್ಟ್ ಶೋಗೆ ಆ ಥಿಯೇಟರ್ ಅಲ್ಲಿ. ಅಂದ್ರೆ ಅಲ್ಲಿ ಜನ ಬರೋದೇ ಫಸ್ಟ್ ಆಫ್ ಆಲ್ ಕಡಿಮೆ, 25 ಜನ ಇದ್ವಿ. ಸೆಕೆಂಡ್ ಟೈಮ್ ಹೋದಾಗ ಬಾಲ್ಕನಿ ಫುಲ್ ಆಗಿತ್ತು, ಕೆಳಗಡೆ ಖಾಲಿ ಇತ್ತು. 3ನೇ ಸಲ ಹೋಗ್ತಾ ಇದೀವಿ, ಥಿಯೇಟರ್ ಫುಲ್ ಆಗ್ಬಿಟ್ಟಿದೆ. ವರ್ಡ್ ಆಫ್ ಮೌತ್. ಸೇಮ್ ಎಕ್ಸ್ಪೀರಿಯನ್ಸ್. ಸಿನಿಮಾ ಇಷ್ಟ ಆಗ್ಬೇಕು ಜನಗಳಿಗೆ. ಆಮೇಲೆ ನೀವು ಪ್ರತಿ ಸತಿ ಸಿನಿಮಾದಾಗ್ಲೂ ಜನ ಬರ್ತಾನೆ ಇರ್ತಾರೆ. ಸಿನಿಮಾಗೆ ಅಂತ ಒಂದು ವರ್ಗ ಇದೆ ಸರ್. ಹೌದು. ಅವ್ರು ನೋಡ್ತಾರೆ, ಯಾಕೆ ಬೇರೆಯವ್ರು ಬರ್ತಿಲ್ಲ ಅಂದ್ರೆ ಅಯ್ಯೋ ಚೆನ್ನಾಗಿರಲ್ಲ ಅನ್ಕೊಂಡ್ ಕೂತ್ಕೊಂಡ್ಬಿಟ್ಟಿರ್ತಾರೆ. 10 ಸಿನಿಮಾ ಮಧ್ಯೆ ಒಂದು ಒಳ್ಳೆ ಸಿನಿಮಾ, 2 ಸಿನಿಮಾ ಹೊಟ್ಟೋಗಿರುತ್ತೆ. ಅಯ್ಯೋ ಇದು ನೋಡ್ಬೇಕಾಯ್ತು ಥಿಯೇಟರ್ ಅಲ್ಲಿ ಅಂತ. ಯಾಕೆ ಥಿಯೇಟರ್ ಅಲ್ಲಿ ನೋಡಿ ಅಂತ ಹೇಳ್ತೀನಿ ಅಂದ್ರೆ, ಥಿಯೇಟರ್ಗೆ ಅಂತಾನೆ ಸೌಂಡ್ ಡಿಸೈನ್ ಮಾಡಿರ್ತಾರೆ, ಅವ್ರು ಕೇಳಿಸ್ಕೊಳ್ಳಿ ಅಂತ. ಯಾವ್ದೊಂದು ಇಂಗ್ಲಿಷ್ ಸಿನಿಮಾ, ಇಲ್ಲಿಂದ ಹೆಲಿಕಾಪ್ಟರ್ ಹೋಗಿದ್ದು ಇಲ್ಲುಟ್ಟೋಯ್ತು. ನಾವೆಲ್ಲ ಆಡಿಯನ್ಸ್ ಅಲ್ಲಿ ತಿರ್ಬಿಟ್ರು, ಇಲ್ಲೂ ಫಸ್ಟ್ ಟೈಮ್ ಮಾಡಿದ್ದು ಆ ಕಾನ್ಸೆಪ್ಟ್. ಇದು ಇನ್ಫ್ಯಾಕ್ಟ್ ಇದ್ರಲ್ಲೂ ಬರುತ್ತೆ ಗೊತ್ತಾ, KGF ಚಾಪ್ಟರ್ 1 ಎಲ್ಲ ಹೆಲಿಕಾಪ್ಟರ್ ಬಂದಾಗ ಹಿಂದ್ಗಡೆ ಸೌಂಡ್ ಬರುತ್ತೆ, ಎಲ್ಲಿ ಬಂತು ಅದೆಲ್ಲ ಎಕ್ಸ್ಪೀರಿಯನ್ಸ್ ಅದ್ ಮಾಡ್ಬೇಕು. ನಾವ್ ಹೇಳೋದೇ, ನೀವು ಏನಾದ್ರು ಮಾಡಿ ಚೆನ್ನಾಗಿದೆ ಅಂತ ಅನ್ಸಿದ್ರೆ ದಯವಿಟ್ಟು ಥಿಯೇಟರ್ ಬನ್ನಿ, ಥಿಯೇಟರ್ಲೇ ಸಿನಿಮಾ ನೋಡಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಮಾತೊಂದು ಹೇಳುವೆ, ಎಲ್ರು ಥಿಯೇಟರ್ಗೆ ಬನ್ನಿ. ಹೌದು. ಮಾತೊಂದು ಹೇಳುವೆ ರಿಲೀಸ್ ಆಗ್ತಾ ಇದೆ ಜೂನ್ 20ಕ್ಕೆ. ಎಲ್ರು ಥಿಯೇಟರ್ಗೆ ಬನ್ನಿ, ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡಿ. ಯಾಕಂತ ಹೇಳಿದ್ರೆ ಒಂದು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಮನೇಲಿ ಹೆಂಗೆ ಸಿನಿಮಾ ನೋಡಿದ್ರು ಕೂಡ ಥಿಯೇಟರ್ ಅಲ್ಲಿ ಕೂತ್ಕೊಂಡು ಒಂದು ಪಾಪ್ಕಾರ್ನ್ ತಿನ್ಕೊಂಡು ದೊಡ್ಡ ಸ್ಕ್ರೀನ್ ಅಲ್ಲಿ ಸಿನಿಮಾ ನೋಡೋ ಎಕ್ಸ್ಪೀರಿಯನ್ಸ್ ಯಾರಿಗೂ ಸಿಗೋದಿಲ್ಲ. ಬೀಟ್ ಆಕ್ಷನ್ ಪ್ಯಾಕ್ ಸಿನಿಮಾ ಆಗಿರ್ಬೋದು ಅಥವಾ ಫ್ಯಾಮಿಲಿ ಸಿನಿಮಾ ಆಗಿರ್ಬೋದು, ಬಟ್ ಆ ಬಿಗ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನ ನಾವು ಥಿಯೇಟರ್ ಅಲ್ಲಿ ಮಾತ್ರ ತಗೊಳ್ಳೋದಕ್ಕೆ ಸಾಧ್ಯ. ನಥಿಂಗ್ ಕ್ಯಾನ್ ಮ್ಯಾಚ್ ಥಿಯೇಟರಿಕಲ್ ಎಕ್ಸ್ಪೀರಿಯನ್ಸ್. ಇವಾಗ ನಮ್ಗೆ ಮೈ ಜುಮ್ ಅನ್ಸೋ ಮೂಮೆಂಟ್ಸ್, ಆ ಒಂದು ಸ್ಕ್ರೀನ್ ಪ್ಲೇ ಕರ್ತೊಯ್ಯೋ ರೀತಿ, ಯಾವ್ದೇ ಸಿನಿಮಾ ಆಗ್ಲಿ, ಫಸ್ಟ್ ನಾವು ಇಲ್ಲ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಓಕೆ, ಬೇರೆಯವ್ರಿಗೆ ಹೋಗಿ ಹೊರಗಡೆ ಬಂದು ಅವ್ರಿಗೆಲ್ಲ ಹಕ್ಕಿದೆ ಜನರಿಗೆ, ಚೆನ್ನಾಗಿಲ್ಲಪ್ಪ ಈ ಸಿನಿಮಾ ನೋಡಕ್ ಹೋಗ್ಬಿಡಿ ಅಂತ ಹೇಳೋ ಹಕ್ಕಿದೆ. ಏನಕ್ಕಂದ್ರೆ ದುಡ್ಡು ಕೊಟ್ಟು ಬರ್ತಾರೆ ಒಳಗಡೆ. ಬಟ್ ಚೆನ್ನಾಗಿದ್ರೆ ಇನ್ ಕೇಸ್ ಗೆಲ್ಸೋದನ್ನ ಮರಿಬಾರ್ದು. ಎಸ್, 4 ಜನರಿಗೆ ಹೇಳಿದ್ರೆ ಸಾಕು ಸಿನಿಮಾ ಚೆನ್ನಾಗಿದೆ ಹೋಗಿ ನೋಡು ಅಂತ, ಡೆಫಿನೆಟ್ಲಿ ನೋಡ್ತಾರೆ. I think we still have that crowd who really wants to go to theater and watch. ಅವ್ರಿಗೆ ಸಿನಿಮಾ ಸಿಗ್ಬೇಕಷ್ಟೇ. ಹೌದು. ಚೆನ್ನಾಗಿರೋ ಊಟ ಸಿಕ್ಕರೆ ಯಾರು ನೋಡಲ್ಲ ಸರ್? ಎಲ್ಲರೂ ಮಾಡ್ತಾರೆ. ಸೊ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಗಿರೀಶ್ ಸರ್, ಮಯೂರ್ ಅಂಡ್ ರಾಧ್ಯ, ಆಲ್ ದಿ ಬೆಸ್ಟ್. ಜೂನ್ 20ಕ್ಕೆ. ಮತ್ತೆ ಸಿನಿಮಾ ರಿಲೀಸ್ ಆದ್ಮೇಲೆ 25 days 50 days ಕಂಪ್ಲೀಟ್ ಆದ್ಮೇಲೆ ಸಿಗೋಣ. ಡೆಫಿನೆಟ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್ ನಿಮ್ಗೆ. ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ನೀವು ಯಾವ ಸಿನಿಮಾ ಡೈರೆಕ್ಟ್ ಮಾಡ್ತಾರೆ ಹೇಳಿ, ಮಾಡೋಣ. ಲೈವ್ಲಿಯೆಸ್ಟ್ ಇಂಟರ್ವ್ಯೂಸ್ ಅಂತ ಹೇಳ್ಬೋದು. ತುಂಬಾ ಖುಷಿ ಆಯ್ತು, ತುಂಬಾ ವಿಷಯಗಳನ್ನ ಮಾತಾಡಿದ್ವಿ. It was interactive. He was also talking. Yes. ಥ್ಯಾಂಕ್ ಯು ಸೋ ಮಚ್. ಅಂಡ್ ಜೂನ್ 20ನೇ ತಾರೀಕು ಮತ್ತೆ ರಿಪೀಟ್ ಆಗಿ ಹೇಳ್ತಾ ಇದ್ದೀನಿ. ಇನ್ ಯೋಗರಾಜ್ ಭಟ್ರ ಸ್ಟೈಲ್ ಅಲ್ಲಿ ಹೇಳ್ಬೇಕಂದ್ರೆ ಜೂನ್ 20 ಬಂಡ್ರೋ ಮಾತೊಂದು ಹೇಳ್ದೆ. ಇಷ್ಟ ಆದ್ರೆ ಗೆಲ್ಸ್ರು ಗೆಲ್ಸಿ ಅದು ಮಾತೊಂದು ಹೇಳಿದೆ. ಸೊ ನೋಡಿ, ಮಾತೊಂದು ಹೇಳ್ದೆ ಅಂತ ಹೇಳಿ 1 ಗಂಟೆ ತುಂಬಾ ಮಾತಾಡ್ಬಿಟ್ವಿ. ಅಂಡ್ ಮಾತೊಂದು ಹೇಳಿ ಸಿನಿಮಾ ಬಗ್ಗೆ, ಹಾಗೆ ಒಂದ್ ಸ್ವಲ್ಪ ನಮ್ಮ ಮೆಮೊರೀಸ್ ನೆಲ್ಲ ರೀಕಾಲ್ ಮಾಡ್ಕೊಂಡ್ವಿ. ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಅಂಡ್ ಆ ಟೈಮಲ್ಲಿ ನಾವು ಗಿರೀಶ್ ಸರ್ ಹೇಳಿದ್ರು ಪೇಪರಲ್ಲಿ ನೋಡ್ತಾ ಇದೆ ಅಂತ. ಸೊ ಅದೇ ಥರ ನಿಮ್ಮ ಸಿನಿಮಾದ ಬಗ್ಗೆ ಕೂಡ ಬರಲಿ, ಎಲ್ಲ ಕಡೆ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಓಡ್ತಾ ಇದೆ ಚೆನ್ನಾಗಿ. 25 days 50 days 75 days ಗ್ರ್ಯಾಂಡ್ 100 days ಸೆಲೆಬ್ರೇಷನ್ ಫಂಕ್ಷನ್ ಮಾಡಿ. ಆಲ್ ದ ಬೆಸ್ಟ್. Thank you so much. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.